ಶ್ರೀ ಗುರುಭ್ಯೋ ನಮಃ. ಇದು ವಾಲ್ಮೀಕಿ ವಿರಚಿತ ಆನಂದ ರಾಮಾಯಣದ ರಾಜ್ಯಕಾಂಡದ ಉತ್ತರಾರ್ಧ. ಅದರಲ್ಲಿ 20ನೆಯ ಸರ್ಗ ನಡೆದಿದೆ. ಭಗವಂತನ ಎಲ್ಲ ಅವತಾರಗಳ ವರ್ಣನೆ ಇಲ್ಲಿ ಬಂತು. ಎಲ್ಲ ಅವತಾರಗಳಿಗಿಂತ ನನ್ನ 7 ಅವತಾರಗಳು ಹೆಚ್ಚು ಶ್ರೇಷ್ಠವಾದವು. ಅದರಲ್ಲಿ ಕೂಡ ರಾಮಾವತಾರವೇ ಶ್ರೇಷ್ಠ ಅಂತ ಹೀಗೆ ಆತ ತನ್ನ ಅಭಿಪ್ರಾಯವನ್ನು ತನ್ನ ಸಂಬಂಧಿಕರಿಗೆ, ಮಕ್ಕಳಿಗೆ, ಮತ್ತು ಗುರುವಾದಂಥ ವಸಿಷ್ಠ, ಸೀತೆ ಇವರ ಎದುರಿಗೆ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡ. ಎಲ್ಲ ಅವತಾರಗಳಲ್ಲಿ ಮತ್ಸ್ಯಾವತಾರದಿಂದ ಪ್ರಾರಂಭ ಮಾಡಿ ಕೃಷ್ಣ, ಬೌದ್ಧ, ಕಲ್ಕಿ ಅವತಾರದ ತನಕ ಆ ಅವತಾರಗಳಲ್ಲಿ ತಾನು ಏನೇನು ಕಷ್ಟ ಅನುಭವಿಸಬೇಕಾಯಿತು, ಆ ಅವತಾರಗಳಿಗಿರುವಂಥ ಮಿತಿ ಏನು ಅಂತನ್ನೋದೆಲ್ಲವನ್ನು ಕೂಡ ನಾವು ಅಲ್ಲಿ ಶ್ರವಣ ಮಾಡಿದ್ವಿ. ಆತ ತಾನೇ ಹೇಳ್ಕೊಂಡ, ನಾನೇನ ಸದೃಶ ಕಶ್ಚಿತ್ ಅವತಾರೋ ಅವನೀತಲೆ, ಈ ಅವತಾರಕ್ಕೆ ಸಮಾನವಾದಂಥ ಅವತಾರ ನಾನು ಇಲ್ಲಿವರೆಗೂ ಮಾಡಲಿಲ್ಲ, ಹಿಂದೆ ಕೂಡ ನಾನು ಮಾಡಲಿಲ್ಲ, ಮುಂದೂ ಇಂಥ ಅವತಾರ ಬರೋದಿಲ್ಲ. ಯಾತಕ್ಕಾಗಿ? ಅದಕ್ಕೆ ಕಾರಣಗಳನ್ನು ತಾನೇ ಹೇಳ್ತಾನೆ. ಇಂತಿಂಥ ಕಾರಣಗಳಿಗಾಗಿ ಈ ಅವತಾರಗಳು ಶ್ರೇಷ್ಠ ಅಂತನ್ನೋದನ್ನು ತಾನೇ ಹೇಳ್ತಾನೆ. ಸಪ್ತಲೋಕಾಧಿಪತ್ಯಂ, 7 ಲೋಕಗಳಿಗೆ ಅಧಿಪತಿಯಾದಂಥ ಮಹಾರಾಜಾಧಿರಾಜ ನಾನು. ನನಗೆ ಸೀತೆ ಪತ್ನಿ, 2 ಶ್ರೇಷ್ಠರಾದಂಥ ಮಕ್ಕಳು, ಮಹಾವೀರರು, ಮತ್ತು ಇಂಥ ಜಗತ್ತನ್ನು ಗೆಲ್ಲಬಲ್ಲಂಥ ಸಂಬಂಧಿರು ಕಾಮಧೇನು, ಚಿಂತಾಮಣಿ, ಕೌಸ್ತುಭ, ಪುಷ್ಪಕ ಮೊದಲಾದಂಥ ಜಗತ್ತಿನ ಅನರ್ಘ ವಸ್ತುಗಳು ನನ್ನ ಖಜಾನೆಯಲ್ಲಿವೆ. ಸಾಕ್ಷಾದಯಂ ವೇದರೂಪು ವಸಿಷ್ಠ ಮೇ ಗುರು, ನನ್ನ ಗುರುವೇನು ಸಾಮಾನ್ಯನಲ್ಲ, ಸ್ವಯಂ ವೇದದ ಅವತಾರದಂತಿರುವಂಥ ಗುರು ಈತ. ಆರ್ಯಾವರ್ತದಲ್ಲಿ ಪುಣ್ಯಭೂಮಿಯಲ್ಲಿ ನನ್ನ ಜನ್ಮ, ಇಂಥ ಶ್ರೇಷ್ಠವಾದ ಪ್ರದೇಶದಲ್ಲಿ ನಾನು ಜನ್ಮ ತಾಳಿದೆ, ಅಲ್ಲಿ ಇವತ್ತು ವಾಸ ಮಾಡಿಕೊಂಡಿದ್ದೇನೆ. ಮಹಾ ರಾಜಭೋಗಗಳನ್ನು ನಾನು ಅನುಭವಿಸಿದೆ. ಮತ್ತು ನಾನು ಜೀವನ ಮಾಡುವ ರೀತಿಯಾದರೂ ಕೂಡ ಅದೇನು ಕ್ಷುದ್ರವಾದಂಥ ರೀತಿಯಲ್ಲ. ನಾನು ಮೌಲ್ಯಗಳನ್ನೇ ನಂಬಿ ಬದುಕಿದವನು. ಸತ್ಯವ್ರತ, ತ್ಯಾಗ, ಇದನ್ನೇ ನನ್ನ ಉಸಿರನ್ನಾಗಿ ಮಾಡಿಕೊಂಡು ನಾನು ಬದುಕಿದವನು. ಏಕಪತ್ನಿ ವ್ರತಸ್ಥ ಬೇರೆ. ಯತ್ತ ಏಕೇನೈವ ಬಾಣೇನ ಮಯ ವಾಲ್ಯಾದಿಕಾಹ ಹತಾಹ, ಒಂದೇ ಬಾಣದಿಂದ ನಾನು ವಾಲಿ ಮೊದಲಾದವರನ್ನ ಕೊಂದು ಹಾಕಿದೆ ಅಂಥ ಪರಾಕ್ರಮ ನನ್ನದು. ಯತ್ರ ಏಕೈವ ಹಿ ಸೀತಾಯ ಮಮ ಶಯ್ಯ ನಚ ಅಪರ, ಮತ್ತು ನನ್ನ ಆಜ್ಞೆ ಎಂದೂ ಹುಸಿ ಹೋಗಲಿಲ್ಲ ಈ ಜನ್ಮದಲ್ಲಿ. ಎಂದು ಯಾವತ್ತಾದರೂ ನಾನು ಕೊಟ್ಟಂಥ ಆಜ್ಞೆ, ಸಂಬಂಧರಿಗೆ, ಮಕ್ಕಳಿಗೆ, ನನ್ನ ಮಂತ್ರಿಗಳಿಗೆ ಕೊಟ್ಟ ಆಜ್ಞೆ ನನ್ನ ಸಾಮ್ರಾಜ್ಯದಲ್ಲಾಗಲಿ ತ್ರೈಲೋಕ್ಯದಲ್ಲಾಗಲಿ ಎಂದೂ ಹುಸಿ ಹೋಗಲಿಲ್ಲ. ನಾನು ಸಂಚಾರ ಮಾಡಬೇಕಂದ್ರೆ ಸಾಮಾನ್ಯ ಮಹಾರಾಜರಂತೆ ರಥಗಳಲ್ಲಿ ಆನೆ ಕುದುರೆಗಳ ಮೇಲೆ ಸಂಚಾರ ಮಾಡಬೇಕಾಗಿಲ್ಲ. ಪುಷ್ಪಕ ವಿಮಾನವೇ ನನಗೆ ವಾಹನ. ನನ್ನ ದೂತ ಸಾಮಾನ್ಯನಲ್ಲ. ಅಂಜನಾಪುತ್ರನಾದಂಥ ಹನುಮಂತನೇ ನನಗೆ ದೂತ. ಸುಗ್ರೀವ, ರಾಕ್ಷಸ ರಾಜನಾದಂಥ ವಿಭೀಷಣ ಇವರು ನನ್ನ ಸ್ನೇಹಿತರು. ನನ್ನ ಆಯುಧ ಸಾಮಾನ್ಯವಾದದ್ದಲ್ಲ, ಕೋದಂಡ, ಮಹಾ ಬಲಿಷ್ಠವಾದಂಥ ಧನಸ್ಸು ನನ್ನದು. ಸೂರ್ಯವಂಶದಲ್ಲಿ ಹುಟ್ಟಿದೆ. ದಶರಥ, ಕೌಸಲ್ಯ ಅಂತ ಶ್ರೇಷ್ಠ ತಂದೆ ತಾಯಿಗಳಿದ್ರು ನನಗೆ. ಸುಮೇಧ, ಜನಕ ಇಂಥವರು ನನ್ನ ಅತ್ತೆ ಮಾವಂದರು. ಅವರು ಕೂಡ ಶ್ರೇಷ್ಠ ವಂಶದಲ್ಲಿ ಜನ್ಮ ತಾಳಿದವರು. ನಾನು ವಿದ್ಯೆ ಕಲಿತದ್ದು ಯಾರೋ ಸಾಮಾನ್ಯ ಗುರುವಿನ ಹೆಸರು ಅಲ್ಲ. ವಿಶ್ವಾಮಿತ್ರ, ಶಸ್ತ್ರ ಶಾಸ್ತ್ರ ಎರಡರಲ್ಲಿಯೂ ಕೂಡ ಆತ ಪಾರಂಗತ. ಲಕ್ಷ್ಮಣ ನನಗೆ ತಮ್ಮನೂ ಹೌದು, ನನಗೆ ಮಂತ್ರಿಯೂ ಕೂಡ ಹೌದು. ನನ್ನ ನಗರದ ಸುತ್ತಲೂ ಹರಿಯುವಂಥ ನದಿ ಏನಿದೆ ಅದು ಸರಿಯೂ ನದಿ. ಪಾರ್ಶ್ವಗಾಹಿ ಅಂಗರಾಜ್ಯಾಶ್ಚ, ನಾನು ಸಂಚಾರಕ್ಕೆ ಹೊರಟ್ರೆ, ಸಿಂಹಾಸನವನ್ನು ಬಿಟ್ಟು ನಾನು ಮುಂದೆ ಹೊರಟ್ರೆ ನನ್ನ ಅಕ್ಕಪಕ್ಕದಲ್ಲಿ ಯಾವತ್ತು ಸಾಮಾನ್ಯ ಅಂಗರಕ್ಷಕರಿರೋದಿಲ್ಲ. ಅಂಗದ ಮೊದಲಾದಂಥವರು ಶ್ರೇಷ್ಠ ಪರಾಕ್ರಮಿಗಳಾದವರು ನನಗೆ ಬೆಂಗಾವಲಾಗಿರ್ತಾರೆ. ಉಳಿದ ಸಾಮಾನ್ಯ ರಾಜರ ಹತ್ರ 2 ದಂತಗಳಿದ್ದಂಥ ಆನೆ ಇದ್ದರೆ, ನನ್ನಲ್ಲಿರುವಂಥ ಆನೆ 4 ದಂತಗಳ ದೊಡ್ಡ ಆನೆ ಎಂದು ಜ್ಞಾನಿಗಳಾದಂಥ ಬ್ರಾಹ್ಮಣರ ಅಪೇಕ್ಷೆಯನ್ನು ನಾನು ಈಡೇರಿಸದೇ ಬಿಟ್ಟಿಲ್ಲ. ಯಾವತ್ತೂ ಕೂಡ ಅವರ ಅಪೇಕ್ಷೆಯನ್ನು ಈಡೇರಿಸೋದೇ ನನ್ನ ವ್ರತ. ವೈಕುಂಠ ಸದೃಶಂ ಗೃಹಂ, ನಾನು ವಾಸ ಮಾಡಿರುವಂಥ ಮನೆ ಸಾಮಾನ್ಯ ಅರಮನೆಯಲ್ಲ, ಇದು ವೈಕುಂಠವೇ ಇದು. ನನ್ನ ಅಲಂಕಾರ ಯಾವುದೋ ಸಾಮಾನ್ಯವಾದ ಅಲಂಕಾರ. ಚಿಂತಾಮಣಿ, ಕೌಸ್ತುಭ ಇವನ್ನು ನಾನು ಅಲಂಕಾರವಾಗಿ ಮಾಡ್ಕೊಂಡಿರ್ತೇನೆ. 11 ಸಹಸ್ರಾಣಿ ವರ್ಷಾಣಿ ಆಯುಷ್ಠಿರಂ ಮಮ, 11,000 ವರ್ಷದಷ್ಟು
ದೀರ್ಘಕಾಲ ನಾನು ಈ ಜಗತ್ತಿನಲ್ಲಿ ಬದುಕ್ತೇನೆ. ನನ್ನ ತಲೆಯನ್ನು ನಾನು ಯಾವ ರಾಜನಿಗೂ ಎಂದೂ ಬಗ್ಗಿಸಲಿಲ್ಲ. ಇಂಥ ಸುಖವನ್ನು ನಾನು ಈ ಜನ್ಮದಲ್ಲಿ ಅನುಭವಿಸಿದೆ. ಈ ಸುಖವನ್ನು ನಾನು ಯಾವ ಅವತಾರದಲ್ಲೂ ಕೂಡ ಅನುಭವಿಸಲಿಲ್ಲ. ನಾನು ಇನ್ನು ಅನುಭವಿಸಬೇಕಾಗಿರುವಂಥ ಯಾವ ಸುಖವೂ ಉಳಿಯಲಿಲ್ಲ. ಎಲ್ಲ ಥರದ ಒಬ್ಬ ಮಹಾರಾಜ, ಒಬ್ಬ ಗೃಹಸ್ಥ ಅನುಭವಿಸಬೇಕಾದಂಥ ಎಲ್ಲ ಸುಖವನ್ನು ನಾನು ಕೂಡ ಅನುಭವಿಸಿ ಮುಗಿಸಿದೆ. ಅತಯವ ಅವತಾರೋಯಂ ಪೂರ್ಣ ರೂಪ ಮಯಾಂಕೃತ. ಅದಕ್ಕಾಗಿಯೇ ಈ ಅವತಾರವು ಪೂರ್ಣವಾದಂಥ ಅವತಾರವಿದು. ಭೂತ ಭಾವಿ ಅವತಾರಗಳು, ಹಿಂದೆ ತಾಳಿದಂಥ ಮುಂದೆ ತಾಳುವಂಥ ಅವತಾರಗಳು, ಅವೆಲ್ಲ ಅಂಶಾದೇವ ಮಯಾಧೃತ. ಮೂಲ ರೂಪ ನಾರಾಯಣನ ರೂಪ ಏನಿದೆ ಅದರ ಒಂದು ಅಂಶದಿಂದಲೇ ಹುಟ್ಟಿದ ಅವತಾರಗಳು ಅವೆಲ್ಲ. ಆದರೆ ಇದು ಮಾತ್ರ ಪೂರ್ಣ ಅವತಾರ. ಆದರೆ ನಾನು ಕಾಡಿಗೆ ಹೋಗ್ಬೇಕಾಯ್ತಲ್ಲ, ಸೀತೆಯ ಜೊತೆಗೆ ಕಷ್ಟಪಡಬೇಕಾಯ್ತಲ್ಲ, ಇದೆಲ್ಲ ಯಾತಕ್ಕೆ ಹಾಗಾದರೆ? ಇಲ್ಲಿ ತನಕ ಸುಖ ಹೇಳಿ ಆಯಿತು, ಕಷ್ಟಪಟ್ಟನಲ್ಲ ಈ ರಾಮಾವತಾರದಲ್ಲಿ. ಇದೆಲ್ಲ ಯಾತಕ್ಕೆ ಅಂದರೆ ಸತ್ಯ ಲೋಕೋಪದೇಶಾರ್ಥಂ ಭೂಭಾರ ಹರಣ ಆಯಿತು. ಜಗತ್ತಿಗೆ ಮನುಷ್ಯ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಸೂಚನೆ ಮಾಡಲಿಕ್ಕಾಗಿ ಮತ್ತು ಭೂಭಾರ ಹರಣಕ್ಕಾಗಿ, ರಾವಣಾದಿಗಳನ್ನು ಹತ್ಯೆ ಮಾಡಲಿಕ್ಕಾಗಿಯೇ ನಾನು ಹೋದೆ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಮಾತು ಬರಲಿಲ್ಲ, ಆನಂದ ರಾಮಾಯಣದಲ್ಲಿ ಬಂದಿರ್ತದೆ. ವನವಾಸಕ್ಕೆ ಹೋಗೋದಕ್ಕಿಂತ ಮೊದಲೇ ಸೀತಾರಾಮ ಲಕ್ಷ್ಮಣರಿಗೆ ವಸಿಷ್ಠಾದಿಗಳಿಗೂ ಕೂಡ ರಾಮ ಯಾತಕ್ಕಾಗಿ ವನವಾಸಕ್ಕೆ ಹೋಗ್ತಿದ್ದಾನೆ ಅಂತ ನಿಶ್ಚಯವಾಗಿ ಗೊತ್ತಾಗಿಬಿಟ್ಟಿತ್ತು. ಇವರೇ ಆಲೋಚನೆ ಮಾಡಿ ನಾರದ ಹೇಳಿ ಕಳಿಸಿದಂಥ ಕೆಲಸ ಅದು. ವಾಲ್ಮೀಕಿ ರಾಮಾಯಣದಲ್ಲಿ ಆಕಸ್ಮಿಕವಾಗಿ ನಡೆದ ಘಟನೆ. ಆನಂದ ರಾಮಾಯಣ ಹಾಗಲ್ಲ. ಜನೋಪದೇಶ, ಇದು ಜನರಿಗೆ ನಾನು ಮಾಡಬೇಕಾದದ್ದು. ಪಿತೃವತ್ವ ಮಾನನೀಯಂ ಯದ್ಯಪ್ಯತಿ ಶ್ರಮಪ್ರದಂ. ಇದನ್ನು ಗಮನಿಸಬೇಕು. ಮನುಷ್ಯ ಹುಟ್ಟಿ ಬಂದ ಮೇಲೆ ತಂದೆ ತಾಯಿಗಳ ಮಾತನ್ನು ನಡೆಸಬೇಕು. ಬಹಳ ದೊಡ್ಡ ಶ್ರಮದ ಕೆಲಸ ಆದರೂ ತೊಂದರೆ ಇಲ್ಲ. ಜೀವಮಾನವನ್ನೆಲ್ಲ ಅದ್ರ ಸಲುವಾಗಿ ಮುಡಿಪಾಗಿರಬೇಕಾದ ಪ್ರಸಂಗ ಬಂದರೂ ತೊಂದರೆ ಇಲ್ಲ. ತಂದೆ ತಾಯಿಗಳ ಮಾತನ್ನು ನಡೆಸಬೇಕು. ಇದನ್ನು ನಾನು ಜನರಿಗೆ ತಿಳಿಸಬೇಕಾಗಿತ್ತು. ನತದಾ ಕಿಂ ವೃಷಾಕರ್ತು ಪಿತೃವಾಕ್ಯಂ ಬಲಮ್ಮಯಿ. ನಾನು ನಮ್ಮ ತಂದೆಯ ಮಾತನ್ನು ಕೇಳಿ ಕಾಡಿಗೆ ಬರುವಾಗ ಆ ತಂದೆಯನ್ನು ನಿಗ್ರಹ ಮಾಡಿ, ತಂದೆಯನ್ನು ಮತ್ತು ಆ ಉಪದೇಶ ಕೊಟ್ಟಂಥ ಕೈಯನ್ನು ನಿಗ್ರಹ ಮಾಡಿ ಅವರನ್ನು ಬಂಧನದಲ್ಲಿಟ್ಟು ನಾನು ಸಾಮ್ರಾಜ್ಯವನ್ನು ನನ್ನ ಕೈಗೆ ತಗೊಳ್ಳಿಕ್ಕೆ ನನ್ನ ಶಕ್ತಿ ಇರಲಿಲ್ಲ. ಇತ್ತು. ಲಕ್ಷ್ಮಣ ಹೇಳಿದ್ದ, ಸ್ವಯಂ ದಶರಥನೇ ಹೇಳಿದ್ದ, ನನ್ನನ್ನು ಬಂಧನದಲ್ಲಿಡು, ಸ್ವೀಕಾರ ಮಾಡು ಅಂತ ಹೇಳಿದ್ದ. ಆದರೆ ನಾನು ಅದನ್ನು ಒಪ್ಪಲಿಲ್ಲ. ಯಾಕಂದರೆ ಅದು ಕೆಟ್ಟ ದಾರಿ, ಕೆಟ್ಟ ಒಂದು ಮಾದರಿ ಈ ಜಗತ್ತಿಗೆ ದೊರೆಯಬಾರದು ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಮಾಡಲಿಲ್ಲ. ನ ಹಂತವ್ಯ ಮಯಾ ಕ್ರೋಧಾತ್ ತುಷ್ಟಾ ಕಿಂ ಕೈಕೈ ತದಾ. ದುಷ್ಟರಾದ ಕೈಯನ್ನು ಆವಾಗಲೇ ಕತ್ತರಿಸಿ ಹಾಕುವುದಿತ್ತು, ಹಾಕಲಿಲ್ಲ. ಅದನ್ನು ಮಾಡಿದರೆ ಮಕ್ಕಳು ಸ್ವಾರ್ಥಿಗಳಾಗಿ ತಮ್ಮ ತಂದೆ ತಾಯಿಗಳ ಮೇಲೆ ಶಸ್ತ್ರ ಎತ್ತುವಂಥ ಒಂದು ಮಾದರಿ ಜಗತ್ತಿಗೆ ಸಿಗ್ತಿತ್ತು. ಅದಕ್ಕಾಗಿ ನಾನು ಅದನ್ನು ಮಾಡಲಿಲ್ಲ. ಮತ್ತು ಮಂಥರೆಯನ್ನು ಕೊಂದು ಹಾಕಿಬಿಡ್ಬೋದಿತ್ತು. ಅವಳೇ ನನ್ನ ರಾಜ್ಯಾಭಿಷೇಕಕ್ಕೆ ವಿಘ್ನ ತಂದೊಡ್ಡಿದವಳು. ಆ ಶಕ್ತಿ ಇದ್ರೂ ನಾನು ಅದನ್ನು ಮಾಡಲಿಲ್ಲ. ಯಾಕೆಂದರೆ ಸ್ತ್ರೀ ಹತ್ಯೆ ಮಾಡಬಾರ್ದು. ತಾಪತ್ವ ಮಾತ್ರ ವಾಕ್ಯಂ ಪಾಲನೀಯಂ ಸ್ವಮಾತ್ರವತ. ಅವಳು ನಿಮ್ಮ ಚಿಕ್ಕ ತಾಯಿ ಇರ್ಬೋದು ಕೈಕೈ, ಅವಳು ನಿಮ್ಮ ತಾಯಿ ಅಂತಲೇ ತಿಳಿದುಕೊಂಡು ಅವಳ ಮಾತನ್ನು ನಡೆಸು ಅಂತ ನಾನು ಜಗತ್ತಿಗೆ ಸಂದೇಶವನ್ನು ಮುಟ್ಟಿಸಬೇಕಾಗಿತ್ತು. ಸ್ವಸುಖಾರ್ಥಂ ವಧು ಅನ್ಯಸ್ಯ ನ ಕರ್ತವ್ಯೋ ಜನೈಹಿ. ತನ್ನ ಸುಖಕ್ಕಾಗಿ, ತನ್ನ ಸ್ಥಾನಮಾನಕ್ಕಾಗಿ, ತನ್ನ ಹಿತಾಸಕ್ತಿಗಾಗಿ ಮತ್ತೊಬ್ಬರನ್ನು ಕೊಲ್ಲಬಾರದು. ಶಸ್ತ್ರವನ್ನು ಎತ್ತೋದೇನಿದೆ ಧರ್ಮದ ರಕ್ಷಣೆಗಾಗಿ, ದೇಶದ ರಕ್ಷಣೆಗಾಗಿ ಎತ್ತಬೇಕೇ ಹೊರತು ಸ್ವಸುಖಕ್ಕಾಗಿ ಶಸ್ತ್ರವನ್ನು ಎತ್ತಬಾರದು ಅಂತ ಒಂದು ಉಪದೇಶವನ್ನು, ಆದರ್ಶವನ್ನು ಜಗತ್ತಿಗೆ ನಾನು ಕೊಡಬೇಕಾಗಿತ್ತು. ನ ಬಂಧು ಹಿಂಸಾ ಕರ್ತವ್ಯ ಪರರಾಜ್ಯಂ ನಕಾಂಕ್ಷೆಯೇ. ಎಂದೂ ಕೂಡ ಹಣದ ಆಸೆಗಾಗಿ, ಜಮೀನಿನ ಆಸೆಗಾಗಿ, ಸ್ಥಾನಮಾನಗಳ ಲೋಭಕ್ಕಾಗಿ ತಂದೆ ತಾಯಿಗಳನ್ನು ಪೀಡಿಸಬಾರದು, ಅಣ್ಣ ತಮ್ಮಂದನ್ನು ಕೊಲ್ಲಬಾರದು, ಬೇರೆ ಯಾರನ್ನು ಕೂಡ ಕೊಲ್ಲಬಾರದು, ಬೇರೆ ಯಾರ ಮೇಲೆ ಸ್ಪರ್ಧೆಯೂ ಕೂಡ ಮಾಡಬಾರದು. ಈ ಕ್ಷುದ್ರವಾದಂಥ ಧನ ಕನಕ ಇವುಗಳ ಆಸೆಗಾಗಿ. ಪರರಾಜ್ಯಂ ನಕಾಂಕ್ಷೆಯೇ. ಇನ್ನೊಬ್ಬರ ರಾಜ್ಯದ ಮೇಲೆ, ಇನ್ನೊಬ್ಬರ ಭೂಮಿಯ ಮೇಲೆ, ಮತ್ತೊಬ್ಬರ ಸೊತ್ತಿನ ಮೇಲೆ ಎಂದೂ ಕಣ್ಣಿಡಬಾರದು. ಅದನ್ನು ನಾನು ಜನರಿಗೆ ತೋರಿಸಬೇಕಾಗಿತ್ತು. ಅದಕ್ಕಾಗಿ ಬಂಧುರು ಹತೋನಮೇ. ಭರತನನ್ನು ಅವತ್ತೇ ಕೊಂದು ಹಾಕಬಹುದಿತ್ತು, ಮಾಡಲಿಲ್ಲ ಕೆಲಸ. ಆ ಕೆಲಸ ಮಾಡಿಬಿಟ್ಟಿದ್ರೆ ಜಗತ್ತಿನಲ್ಲಿದ್ದವರೆಲ್ಲ ಔರಂಗಜೇಬರೇ ಆಗಿಬಿಡ್ತಿದ್ರು. ಮೃತೆ ಪಿತರ್ಮಯಿ ಹೃತಂ ನ ತದ್ರಾಜ್ಯಂ ಬಲಾನ್ಮಯ. ಹೋಗಲೇ, ನನಗೆ ಆದೇಶ ಕೊಟ್ಟವನು ಕಾಡಿಗೆ ಹೋಗುವಂತ ಆದೇಶ ಕೊಟ್ಟವನು ತಂದೆ. ನಾನು ಕಾಡಿಗೆ ಹೋದ ಮೇಲೆ ಒಂದು 3-4 ದಿವಸದಲ್ಲೇ ತೀರ್ಕೊಂಡ. ತಂದೆ ಸತ್ತು ಹೋದ, ಇನ್ನೇನು ಅವನ ಮಾತು ನಡೆಸದೇ ಇದ್ರೇನು, ನಡೆಸಿದ್ರೇನು ಅಂತ ನಾನು ವಿಚಾರ ಮಾಡಲಿಲ್ಲ. ನಾನು ಆ ಮಾತು ನಡೆಸಬೇಕಾದ್ರೆ ನನ್ನ ಕರ್ತವ್ಯ.
ಆತ ಭೂಲೋಕದಲ್ಲೇ ಇರಲಿ ಸ್ವರ್ಗಲೋಕದಲ್ಲೇ ಇರಲಿ ನಡೆಸಬೇಕಾದ ಕರ್ತವ್ಯ ಅಂತ ನಾನು ನಡೆಸಿದೆ. ರಾಜ್ಯಾಸಕ್ತ ನರ ಭೂಮ್ಯಾಂ ಭೋಗಾಸಕ್ತ ಭವಂತುನ, ಜಗತ್ತಿನಲ್ಲಿ ಅಧಿಕಾರ ಯಾರು ಕೈ ಸಿಕ್ಕಿರ್ತದಲ್ಲ ಅವರು ನಾವು ಅಧಿಕಾರ ನಡೆಸಲಿಕ್ಕಾಗಿಯೇ ಹುಟ್ಟಿದವರು ಅಂತ ಭ್ರಮಿಸಿಕೊಂಡು ಇನ್ನೊಬ್ಬರನ್ನು ಹಿಂಸೆ ಮಾಡಿ ಎಲ್ಲ ಕಡೆ ಕ್ಷೋಭೆ ಹುಟ್ಟಿಸಿ ತಾವು ಅಸುಖಿಗಳಾಗಿ ಮತ್ತೊಬ್ಬರನ್ನು ಅಸುಖಿಗಳನ್ನಾಗಿ ಮಾಡಿ ಒದ್ದಾಡುವಂಥ ಪ್ರಸಂಗ ತರಬಾರದು. ಹೀಗೆ ಉಪದೇಶ ಮಾಡಲಿಕ್ಕಾಗಿ ನಾನು ಕಾಡಿಗೆ ಹೋದೆ. ಇದು ನನ್ನ ಮಹಿಮೆಗೆ ನನ್ನ ವೈಭವ ಕುಂದೇನಲ್ಲ. ಇದು ಮಾತೃ ಪಿತೃ ಸುಹೃತ್ ಪುತ್ರ ಸ್ನೇಹಾಸಕ್ತಿಂ ನಕಾರಯೇ. ಯಾವುದೇ ಮನುಷ್ಯ ಈ ಸಂಸಾರದ ವ್ಯಕ್ತಿಗಳು, ನಮ್ಮ ಸುತ್ತಮುತ್ತಲಿರುವಂಥ ವ್ಯಕ್ತಿಗಳೇನಿದ್ದಾರೆ ಇವರು ಯಾರಲ್ಲೂ ಕೂಡ ತೀವ್ರವಾದಂಥ ಆಸಕ್ತಿಯನ್ನು ತಾಳಬಾರ್ದು. ತಂದೆ ತಾಯಿ ಸ್ನೇಹಿತರು ಪುತ್ರರು ತೀವ್ರವಾದಂಥ ಆಸಕ್ತಿಯನ್ನು ಇವರಲ್ಲಿ ಇಡಬೇಡಿ, ಇಟ್ಟು ದುಃಖಕ್ಕೀಡಾಗಬೇಡಿ. ಹೀಗೆ ಉಪದೇಶ ಮಾಡಲಿಕ್ಕಾಗಿ ನಾನು ಇಂಥ ತ್ಯಾಗವನ್ನೆಲ್ಲ ಮಾಡಿದೆ, ಕಾಡಿಗೆ ಹೋದೆ. ಸುಖಂ ದುಃಖಂ ಸಮಂ ಜ್ಞೇಯಂ ಸುಖಂ ಹರ್ಷೋ ನಮಾನಯೇ ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯಾಜಯವು ಅಂತ ಭಗವದ್ಗೀತೆ. ಸುಖ ದುಃಖ ಲಾಭ ನಷ್ಟ ಇದನ್ನೆಲ್ಲವನ್ನೂ ಕೂಡ ಸಮಾನವಾಗಿ ಇಟ್ಟುಕೋ. ಅದರಂತೆ ಈ ಆನಂದ ರಾಮಾಯಣದ ಮಾತು. ಶೋಕಕಾರ್ಯೋ ವಿಪತ್ತವನ್ನ, ವಿಪತ್ತು ಮನುಷ್ಯನಿಗೆ ಬರ್ತದೆ. ಮನುಷ್ಯನಿಗೆ ಬರದೆ ಗಿಡಕ್ಕೆ ಬಂದಿದ್ದೆ, ಕಲ್ಲು ಮಣ್ಣಿಗೆ ಬಂದಿದ್ದೇನೆ. ಮನುಷ್ಯನಿಗೆ ಬಂದಿತ್ತು. ಆ ವಿಪತ್ತನ್ನು ದೃಢವಾದ ಮನಸ್ಸಿನಿಂದ ಎದುರಿಸಬೇಕು. ಇದನ್ನು ನಾನು ಜನರಿಗೆ ತಿಳಿಸ್ಬೇಕಾಗಿತ್ತು. ರಾಜ್ಯದ ಸುಖವನ್ನು ತ್ಯಾಗ ಮಾಡಿ ನಾನು ನಾನಾ ಥರದ ಕಷ್ಟಗಳನ್ನು ಅನುಭವಿಸಿದೆ. ಜನೈಃ ಕಾರ್ಯಂ ಸದಾ ಚೇತಿ ಹಿ ಉಪದೇಷ್ಟು ಮಯಾವನೆ. ಜನರು ಶತ್ರುಗಳನ್ನು ಗೆದ್ದು ಬಿಡ್ತೀನಿ, ನನ್ನ ಪ್ರತಿಸ್ಪರ್ಧಿಗಳನ್ನು ನನ್ನ ಎದುರಾಳಿಗಳನ್ನು ಸೋಲಿಸ್ತೀನಿ, ನಾನು ಸಿಂಹಾಸನವನ್ನು ಆಕ್ರಮಿಸ್ಕೊಳ್ತೀನಿ, ಅಧಿಕಾರವನ್ನು ಆಕ್ರಮಿಸ್ಕೊಳ್ತೀನಿ, ಇವರೆಲ್ಲ ನನಗೆ ಕೇಡು ಮಾಡ್ತಿದ್ದಾರೆ, ನನಗೆ ಸಂಚು ಮಾಡ್ತಿದ್ದಾರೆ ಇವರೆಲ್ಲ ಅಂತ ಸುತ್ತಮುತ್ತಲಿನವ್ರ ಮೇಲೆ ವ್ಯರ್ಥವಾಗಿ ಅನುಮಾನ ಪಡ್ತಾನೆ ಮನುಷ್ಯ. ಅದೇ ಈಗ ನಡೆದಿರುವುದು ಎಲ್ಲ ಕಡೆ. ಆದರೆ ಮನುಷ್ಯ ಗೆಲ್ಲಬೇಕಾಗಿರೋದು ಯಾವ ಶತ್ರುಗಳನ್ನು? ಈ ಶತ್ರುಗಳನ್ನಲ್ಲ. ಗೆಲ್ಲಬೇಕಾಗಿರೋದು ಒಳಗಿನ ಶತ್ರುಗಳನ್ನು. ಕಾಮಾದೀನಾಂ ರಿಪೂಣಾಂ, ಕಾಮ ಕ್ರೋಧ ಲೋಭ ಮದ ಮೋಹ ಮಾತ್ಸರ್ಯ ಅನ್ನುವಂಥ 6 ಶತ್ರುಗಳೇನಿದ್ದಾರೆ ಇವರನ್ನು ಮನುಷ್ಯ ಗೆಲ್ಲಬೇಕು. ಹೊರತು ಬೇರೆ ಶತ್ರುಗಳನ್ನು, ಸುತ್ತಮುತ್ತಲಿರುವಂಥ ಶತ್ರುಗಳನ್ನು ಗೆದ್ದೇನು ಬಿಟ್ಟೇನು. ಸ್ತ್ರೀಸಂಗ ಸರ್ವದಾ ತ್ಯಾಜ್ಯ ತು ಏಕಾಕಿ ಚ ತಪಶ್ಚರೇತ್. ಮನುಷ್ಯ ಸಂಸಾರದಲ್ಲಿ ಅಪಾರವಾದ ಒಂದು ಮಿತಿಯಿಲ್ಲದ ಆಸಕ್ತಿಯನ್ನು ತಾಳಬಾರದು ಅನ್ನೋದನ್ನು ಸೂಚನೆ ಮಾಡಲಿಕ್ಕಾಗಿ ನಾನು ಕಾಡಿನಲ್ಲಿ ಸಂಘವನ್ನು ಬಿಟ್ಟು ಬದುಕಿದೆ. ವಿಯೋಗೋ ದರ್ಶಿತೋ ಲೋಕಾನ್ ಮತ್ತೋ ಭಿನ್ನಾನ ಜಾನಕಿ. ಈಚೆಯನ್ನು ನಾನು ತ್ಯಾಗ ಮಾಡಿದಂತೆ ತೋರಿಸ್ಕೊಂಡೆ ಕಾಡಿನಲ್ಲಿದ್ದಾಗ. ಮತ್ತೊಮ್ಮೆ ಅಯೋಧ್ಯೆಗೆ ಬಂದ ಮೇಲೆ ತ್ಯಾಗ ಮಾಡಿದೆ. ಇದೆಲ್ಲ ಯಾತಕ್ಕಾಗಿ ತ್ಯಾಗ ಮಾಡಿದೆ ಅಂದರೆ, ಮನುಷ್ಯ ತ್ಯಾಗ ಮಾಡುವಂಥ ಪ್ರಸಂಗ ಬಂದಾಗ ತ್ಯಾಗ ಮಾಡದೇ ಇರಲಿಕ್ಕೆ ನೆಪ ಹುಡುಕಬಾರದು. ತ್ಯಾಗ ಮಾಡಲಿಕ್ಕೆ ನೆಪ ಹುಡುಕಬೇಕು ಮನುಷ್ಯ. ತ್ಯಾಗ ಮಾಡದೇ ಇರಲಿಕ್ಕೆ ಏನಾದರೂ ಕುಂಟು ನೆಪವನ್ನು ಹೇಳಿ ತನ್ನ ಸ್ವಾರ್ಥವನ್ನು ಸಾಧಿಸುವಂಥ ಪ್ರಯತ್ನ ಮಾಡಬಾರದು. ಸಂದರ್ಭ ಬಂದಾಗ ವಿರಕ್ತ ಜೀವನ ತಾಳಬೇಕು ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಸೀತೆಯನ್ನು 2 ಬಾರಿ ನಾನು ತ್ಯಾಗ ಮಾಡಿದೆ. ಮತ್ತೋ ಭಿನ್ನಾನ ಜಾನಕಿ ಎಂದು ಯಾರೂ ನನ್ನನ್ನು ಆ ಸೀತೆಯಿಂದ ಬೇರ್ಪಡಿಸಲಾರರು. ಕದಾಪಿ ಜಾಯತೆ ವಿಪ್ರಾಹ ಸತ್ಯಂ ಚೇದಂ ಬ್ರವೀಮಿ ಮೆಹಂ. ಇದು ಸತ್ಯವಾದ ಮಾತು. ಆರ್ತರನ್ನು ರಕ್ಷಣೆ ಮಾಡಬೇಕು, ದುಷ್ಟರನ್ನು ನಿಗ್ರಹ ಮಾಡಬೇಕು. ಇದು ನನ್ನ ಉಪದೇಶ. ಅದಕ್ಕಾಗಿಯೇ ವಾಲಿಯನ್ನು, ರಾವಣನನ್ನು, ಕುಂಭಕರ್ಣನನ್ನು ಇವರೆಲ್ಲರನ್ನೂ ಕೂಡ ನಾನು ಆ ಯುದ್ಧದಲ್ಲಿ ಸೋಲಿಸಿದೆ. ಕೀರ್ತಿ ಕಾರ್ಯ ಜನೇಶು, ಜನರಲ್ಲಿ ಕೀರ್ತಿಯನ್ನಿಡಬೇಕು. ಅತ್ರ ಮಯ ಉಪದಿಶತಾ ಸ್ಥಿತಿ ಪಾಷಾಣಾಸ್ತಾರಿತ ನೀರೇ ಕಿಂ ಆಕಾಶ ಕತಿರ್ನವೇ. ದಕ್ಷಿಣ ಸಮುದ್ರದಲ್ಲಿ ದೊಡ್ಡ ಸಮುದ್ರ ಕಟ್ಟಿದೆ. ಯಾತಕ್ಕಾಗಿ ಕಟ್ಟಿದೆ? ನಾನು ಇಡೀ ಕಪಿಗಳ ಸೈನ್ಯವನ್ನು ನನ್ನ ಜೊತೆ ಇಟ್ಕೊಂಡು ಆಕಾಶ ಮಾರ್ಗದ ಮೂಲಕವಾಗಿ ಹಾರಿ ಹೋಗ್ಲಿಕ್ಕೆ ಬರ್ತಿರ್ಲಿಲ್ಲ. ನಾನು ಈ ಕಷ್ಟಪಟ್ಟು ಈ ಸಮುದ್ರವನ್ನು ಕಟ್ಟುವ ಅವಶ್ಯಕತೆ ಏನಿತ್ತು ಅಂದರೆ, ರಾಮ ಅಂತ ಒಬ್ಬ ಮಹಾರಾಜ ಇಲ್ಲಿ ಸೇತುವೆಯನ್ನು ಕಟ್ಟಿದ ಅಂತ ಅದೊಂದು ಜನರಿಗೆ ಸ್ಮಾರಕವಾಗಿ ಉಳಿಬೇಕು. ಅದಕ್ಕಾಗಿ ಜನ ಏನೇನೋ ಸ್ಮಾರಕ ಮಾಡ್ತಿರ್ತಾರೆ, ಆನೆ ಕುದುರೆ ಅಂತ ಹೇಳಿ ಯಾವ್ಯಾವುದಕ್ಕೂ ಸ್ಮಾರಕ ಮಾಡಿಕೊಂಡು ತನ್ನ ಹೆಸರನ್ನು ವ್ಯರ್ಥವಾಗಿ ಉಳಿಸಿ ಹೋಗಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಯಾವ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ತಮ್ಮ ಸ್ಮಾರಕ ಮಾತ್ರ ಆನೆ ಕುದುರೆ ರೂಪದಲ್ಲಿ ಇರಬೇಕು ಅಂತ ಹೋಗ್ತಾರೆ. ಇಂಥ ಸ್ಮಾರಕ ಉಳಿಬೇಕು. ರಾವಣ ಕುಂಭಕರ್ಣಾದಿಗಳನ್ನು ಕೊಂದದ್ದು ಅದು ದುಷ್ಟರ ನಿಗ್ರಹಕ್ಕೆ ಸಂಕೇತ. ಅದಕ್ಕಾಗಿ ನಾನು ಆ ಸೇತುವೆಯನ್ನು ಕಟ್ಟಿದೆ. ಯದ್ಯಪಿ ಶುದ್ಧೇ ಚಿತ್ತೆ ವಿರುದ್ಧಂ ಚ ಜನೇಶು ಯತ್ ತ್ಯಕ್ತವ್ಯಂ ತತ್ ಪ್ರಿಯಂ ಚಾಪಿ ಮಯೋಪದಿಶತಾ ಸ್ಥಿತಿ.
ಲಂಕಾನಗರದಲ್ಲಿ ನಾನು ಇದ್ದಾಗ ಅಲ್ಲಿಂದ ಮರಳಿ ಬರುವಾಗ ಲೋಕಾಪವಾದದ ಭಯದಿಂದ ಸೀತೆಯನ್ನು ಪರಿತ್ಯಾಗ ಮಾಡಬೇಕಾಯಿತು. ಆವಾಗಲೂ ನನಗೆ ಅವಳು ಶುದ್ಧಳು ಅಂತ ಗೊತ್ತಿತ್ತು, ಆದರೂ ತ್ಯಾಗ ಮಾಡಿದೆ. ಯಾಕೆಂತಂದರೆ ಜನಾನಂಗೀಕೃತ ಸೀತಾ ಪುರ ತ್ಯಕ್ತ ಮಯಾ ಶುಭ. ಆಡಳಿತಕಾರನಾದವನು ಜನರಿಗೆ ಯಾವ ಕೆಲಸ ಸಮ್ಮತ ಅಲ್ವೋ ಅದನ್ನು ಮಾಡಬಾರ್ದು. ಜನಾಭಿಪ್ರಾಯ ಸ್ವೀಕಾರ ಮಾಡ್ತೀನಿ, ಜನರ ಬಳಿಗೆ ಹೋಗ್ತೇನೆ, ಅವರೇನು ಹೇಳ್ತಾರೋ ಆ ಪ್ರಕಾರ ಮುಂದಿನ ನಡೆ ಇಡ್ತೀನಿ ಅಂತ ಹೇಳ್ತಿರ್ತಾರೆ ಆಡಳಿತಗಾರರು. ಆದರೆ ಅದನ್ನು ನಾಟಕವಾಗಿ ಮಾಡ್ತಾರಷ್ಟೇ. ಜನ ನಿಜವಾಗ್ಲೂ ಏನು ಹೇಳ್ತಾರೆ ಅಂತ ಅನ್ನೋದನ್ನ ಹೇಳ್ತಾರೆ, ಅವ್ನು ಕೇಳ್ತೀನಿ ಅಂತಾನೆ. ಆದರೆ ಅದನ್ನು ವಾಸ್ತವಿಕವಾಗಿ ಕಾರ್ಯರೂಪಕ್ಕೆ ತರೋದಿಲ್ಲ. ಅದನ್ನು ನಾನು ಕಾರ್ಯರೂಪಕ್ಕೆ ತಂದೆ. ಏಕಪತ್ನಿ ವ್ರತಾದಿಗಳೆಲ್ಲ ಇದಕ್ಕಾಗಿಯೇ. ಅಶ್ವಮೇಧಾದಿ ಯಜ್ಞಗಳನ್ನು ಮಾಡಿದೆ, ಸದಾಚಾರಗಳನ್ನು ಮಾಡಿದೆ, ಜಪವನ್ನು ಮಾಡಿದೆ, ಸ್ನಾನ ಸಂಧ್ಯಾವಂದನೆ ಮಾಡಿದೆ, ಅಗ್ನಿಹೋತ್ರ ಮಾಡಿದೆ, ಉಪಾಸನ ಮಾಡಿದೆ, ಉಪಾಸನ ವೈಷ್ಣದೇವಾದಿಗಳನ್ನು ಮಾಡಿದೆ, ಗೃಹಸ್ಥನಾಗಿ ಮಾಡಬೇಕಾದ್ದೆಲ್ಲವನ್ನೂ ಮಾಡಿದೆ. ನಾನು ಕರ್ಮಾತೀತ ಸದಾನಂದ ಸ್ವರೂಪಿ. ನಾನು ಕರ್ಮಾತೀತಸ್ಯ ಭೋ ವಿಪ್ರಾ ಸದಾನಂದ ಸ್ವರೂಪಿಣಃ ಅಹಂ ಸದಾನಂದಮಯ ಸುಖಾತ್ಮ ಸುಹೃದೋ ನೃಣಾಂ. ನಾನು ಇದನ್ನು ಮಾಡಬೇಕಾಗಿಲ್ಲ, ಆದರೂ ನೀವು ಮಾಡಿ ಅಂತ ತೋರಿಸಿದೆ. ಯದತ್ರ ಭವತಾಮಗ್ರೆ ಕೌತುಕಾರ್ಥಂ ನ ಸಂಶಯ ಉಪಾಸಕಾನಾಂ ತೋಷಾರ್ಥಂ ಅವತಾರ ಸ್ವಯಂ ಮಯ. ನಾನು ಅವತಾರ ಮಾಡಿದೆ ಅಲ್ಲೇ ವೈಕುಂಠದಲ್ಲಿ ಇದ್ದಿದ್ರೆ ಅಲ್ಲಿಂದಲೇ ರಾವಣ ಕುಂಭಕರ್ಣಗಳನ್ನು ಕೊಂದು ಹಾಕಿಬಿಡ್ಬೋದಿತ್ತು. ಎಷ್ಟೋ ಅವತಾರಗಳನ್ನು ಎಷ್ಟೋ ರಾಕ್ಷಸರನ್ನ ಮೂಲ ರೂಪದಲ್ಲಿದ್ದೇ ನಾನು ಕೊಂದೆ, ಇಲ್ಲಿ ಬರಬೇಕಾದಿರಲಿಲ್ಲ. ಆದರೆ ಇಲ್ಲಿ ಬಂದು ಅವತಾರ ಮಾಡಿ ಜನರಿಗೆ ಈ ಸಂಗತಿಗಳನ್ನು ಮುಟ್ಟಿಸಿದರೆ ಅದು ಅವರ ಮನಸ್ಸಿಗೆ ಹೆಚ್ಚು ನಾಟಿಯಿತು ಅನ್ನೋದಕ್ಕಾಗಿ ನಾನು ಈ ಥರ ಮಾಡಬೇಕಾಯ್ತು. ಸಮ್ಯಕ್ ಬುದ್ಧ ವಿಚಾರಾಚ್ಯ ವರಿಷ್ಠ ಸಕಲೇಶ್ವಯಂ. ದ್ವಾವತಾರವು ಜಲಚರು, 2 ಜಲಚರ ಅವತಾರಗಳು ನನ್ನವು, ಮತ್ಸ್ಯ ಮತ್ತು ಕೂರ್ಮಾವತಾರಗಳು. ಮತ್ತೆ 2 ವನಚರ ಅವತಾರಗಳು, ಕಾಡಿನಲ್ಲಿ ಸಂಚಾರ ಮಾಡುವಂಥ ವರಾಹ ನರಸಿಂಹಾವತಾರಗಳು. ದೌತ ವಲ್ಕಲಧರವು, ಒಂದು ಪರಶುರಾಮಾವತಾರ, ಒಂದು ವಾಮನಾವತಾರ. ಇವೆರಡು ನಾರುಮಡಿಯನ್ನು ಉಟ್ಕೊಂಡು ಇದ್ದಂಥ ಅವತಾರಗಳೆರಡು. ಏಕೋ ವೈಶ್ಯಶ್ಚ ಗೋಪಕಃ, ವೈಶ್ಯ ಜಾತಿಯಲ್ಲಿ ಇದ್ದು ಅವರ ಸಹವಾಸವನ್ನು ಮಾಡಿ ಕೃಷ್ಣನಾಗಿ ಮಾಡಿದಂಥ ಅವತಾರ ಒಂದು. ಏಕಸ್ತು ಮಲಿನಃ, ಬೌದ್ಧಾವತಾರ ಒಂದು. ಪರಶ್ಚ ಕ್ಷಣಿಕಃ, ಕಲಿಕೆ ಅವತಾರ ಬಹಳ ಕ್ಷಣಿಕವಾದದ್ದು, ಕೆಲವೇ ಕಾಲ ಇದ್ದದ್ದು. ದುಷ್ಟರನ್ನು ಸಂಹಾರ ಮಾಡ್ತಾನೆ, ಅದೃಶ್ಯನಾಗಿಬಿಡ್ತಾನೆ. ಆದರೆ ಅಯಂ ಸರ್ವ ವಿಶಿಷ್ಟೋತ್ರ, ಈ ರಾಮಾವತಾರ ಏನಿದೆ ಎಲ್ಲದಕ್ಕಿಂತ ಬಹಳ ವಿಶಿಷ್ಟವಾದದ್ದು. ಉಪಾಸಕ ಜನಪ್ರಿಯ, ರಾಮನ ಭಕ್ತರೇನಿದ್ದಾರೆ ಆ ಭಕ್ತರಿಗೆ ಬಹಳ ಪ್ರಿಯವಾದಂಥ ಅವತಾರ ಇದು. ಸೇವನ ಮಂಗಲಪ್ರದ, ಅತಿ ರಮ್ಯವಾದಂತಹ ಚರಿತ್ರೆಗಳನ್ನು ನಾನಿಲ್ಲಿ ತೋರಿಸಿದೆ. ಸದಾ ಜನಾ ಭಜಂತ್ಯತ್ರ ಈ ಅವತಾರ ಮಮ. ಈ ಅವತಾರ, ನನ್ನ ಅವತಾರ ಏನಿದೆ, ಸೂರ್ಯ ಚಂದ್ರದ ಇರೋ ತನಕ ಈ ಅವತಾರವನ್ನು ಜನ ಭಜನೆ ಮಾಡ್ತಾರೆ, ಆ ನಾಮವನ್ನು ಜನ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ಏವಂ ಸರ್ವಮಿದಂ ವಿಪ್ರಾಹ ಆನಂದೇನ ಮಯೋದಿತಂ. ಬ್ರಾಹ್ಮಣರೇ ಎಲ್ಲಿ ಕೂತ್ಕೊಂಡಿದ್ದವರು, ಅವರಿಗೆ ತತ್ವೋಪದೇಶವನ್ನು ಮಾಡಬೇಕಾಗಿತ್ತು. ದೋಷಂ ಆರೋಪಯಂತಿಸ್ಮಿನ್ ಅವತಾರೇಪಿ ಯೇ ಜನಾಃ ತೇ ಮದ್ವೇಷ್ಯ ನರಕೇಶು ಪತಂತಿ ಸಹ ಪೂರ್ವಜೈಹಿ. ಇಂಥ ಶ್ರೇಷ್ಠವಾದ ಅವತಾರದಲ್ಲಿಯೂ ಯಾರಿಗಾದರೂ ದೋಷ ಕಾಣಿಸಿದರೆ ಅವರು ತಾವು ತಮ್ಮ ಹಿಂದಿನವರು ಮುಂದಿನವರು ಎಲ್ಲರನ್ನೂ ಕಟ್ಕೊಂಡು ನರಕಕ್ಕೆ ಹೋಗಿ ಬೀಳ್ತಾರೆ. ಸ್ವಯಂ ರಾವಣನಿಗೆ ಈ ರಾಮನ ಚರಿತ್ರೆ ಏನಿದೆ ಇದು ವಿಲಕ್ಷಣವಾಗಿ ಕಾಣಿಸಿತ್ತು. ರಾಮ ತಂದೆಯ ರಾಜ್ಯದಲ್ಲಿ ಇರಲಾರದೆ, ರಾಜ್ಯವನ್ನು ಆಳಲಾಗದೆ ಕಾಡಿಗೆ ಓಡಿ ಬಂದ. ಆತ ರಾಮ ಮಾಡಿದ ತ್ಯಾಗ ರಾವಣನಿಗೆ ಹೇಳಿತನದ ಕೆಲಸವಾಗಿ ಕಂಡಿತ್ತು. ಆ ರಾವಣನ ಸಂತತಿಯವರು ಆಗಲೂ ಇದ್ರು, ಈಗಲೂ ಇದ್ದಾರೆ, ಇನ್ನೂ ಇರ್ತಾರೆ. ಅಂಥವರೆಲ್ಲ ದುರ್ಗತಿಯನ್ನು ಪಡ್ಕೊಳ್ತಾರೆ ಅಂತ ರಾಮ ಎಚ್ಚರ ಹೇಳಿದ. ಹೀಗೆ ಹೇಳಿ ಆ ಮುನೀಶ್ವರರನ್ನ ಎಲ್ಲರನ್ನೂ ಕೂಡ ಆತ ಅಲ್ಲಿಂದ ಕಳಿಸಿಕೊಟ್ಟ. ಈ ರಾಮಾವತಾರನೇ ಹೆಚ್ಚು ಅಂತನ್ನುವಂಥ ಈ ಒಂದು ಸಂಗತಿ ಇಲ್ಲೇನು ಬಂತು, ಮತ್ತು ಉಳಿದ ಅವತಾರಗಳಲ್ಲಿ ದೋಷಾರೋಪಿ ಮಾಡುವಂಥ ವಿಷಯಗಳೇನು ಬಂದವು ಅದಕ್ಕೆ ಸಂಬಂಧಪಟ್ಟಂತೆ ಹೀಗೆ ಒಂದು ವಿಷಯವನ್ನು ಗಮನಿಸಿ. ಅದು ಅವಾಗ ಹೇಳಿದ್ದೆ, ಅದೇನು ಹೊಸದಲ್ಲ. ಉಪನಿಷದ್ ವಾಕ್ಯದ ಹಿನ್ನೆಲೆಯಲ್ಲಿ ಹೇಳಬೇಕಷ್ಟೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಉಪನಿಷತ್ತು. ಇದು ಈಶಾವಾಸ್ಯ ಉಪನಿಷತ್ತು ಮೊದಲಾದ ಉಪನಿಷತ್ತುಗಳ ಶಾಂತಿ ಮಂತ್ರ ಇದು. ಇದನ್ನೆಲ್ಲರೂ ಹೇಳ್ತೇವೆ, ಆದರೆ ಅದರ ಅಂತಾರ್ಥ ಗೊತ್ತಿರೋದಿಲ್ಲ. ಪೂರ್ಣ ಮದಃ ಅಲ್ಲಿದೆಯಲ್ಲ, ಆ ವೈಕುಂಠದಲ್ಲಿ, ಶ್ವೇತದ್ವೀಪದಲ್ಲಿ, ಅನಂತಾಸನದಲ್ಲಿ ಆ ಮೂಲ ರೂಪವು ಪೂರ್ಣವೇ. ಪೂರ್ಣಮಿದಂ ಇಲ್ಲಿ ಬಂತಲ್ಲ, ರಾಮಾವತಾರ ಕೃಷ್ಣಾವತಾರ, ಇದು ಪೂರ್ಣವೇ. ಅದಹ ಅಂದ್ರೆ ಅದು, ಇದಂ ಅಂದ್ರೆ ಇದು. ಪೂರ್ಣ ಮುದಚ್ಯತೆ, ಪೂರ್ಣವಾದಂತಹ ಆ ರೂಪದಿಂದ ಈ ರೂಪ ಹೊರಗೆ ಬಂತು.
ಉದಕ್ಷತೆ ಅಂದರೆ ಉದ್ಯುಕ್ತವಾಗಿ ಹೊರಗೆ ಬಂತು. ಸಾಗರ ಹುಣ್ಣಿಮೆಯ ಸಂದರ್ಭದಲ್ಲಿ ಮತ್ತೆ ಯಾವುದೋ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಅದು ಹೆಚ್ಚಾಗ್ತಿರ್ತದೆ. ಸಾಗರದಲ್ಲಿ ಅದು ನೀರು ಹೆಚ್ಚಾಯಿತು ಅಂತ ಅರ್ಥ ಅಲ್ಲ ಅವಾಗ, ಅಥವಾ ನೀರು ಕಡಿಮೆ ಆಯಿತು ಅಂತಲೂ ಅರ್ಥ ಅಲ್ಲ. ಅದು ಉದ್ರಿಕ್ತ ಅಷ್ಟೇ. ಸಾಗರದಲ್ಲಿ ನೀರಿದೆ, ನೊರೆ ಇದೆ, ಉಬ್ಬರ ಇದೆ. ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ, ಅದರ ಅನಂತ ರೂಪಗಳಷ್ಟೇ ಅವು. ಒಂದು ಕಡೆ ಶಾಂತವಾಗಿ ಕಾಣಿಸ್ತದೆ, ಒಂದು ಕಡೆ ಹಸಿರಾಗಿ, ಒಂದು ಕಡೆ ನೀಲವಾಗಿ, ಮತ್ತೊಂದು ಕಡೆ ಆಳವಾಗಿ ಕಾಣಿಸ್ತದೆ, ಒಂದು ಕಡೆ ಆಳ ಇಲ್ಲದಂತೆ ಕಾಣಿಸ್ತದೆ. ಇದೆಲ್ಲ ಸಾಗರದ ನಾನಾ ರೂಪಗಳಷ್ಟೇ. ಅದರಂತೆ ಭಗವಂತನೂ ಕೂಡ ನಾನಾ ಥರದ ರೂಪಗಳಿದ್ದವನು ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿದೆ. ಒಂದು ಕಡೆ ಉಣ್ಣೆ ಶಾಲಿನಂತೂ ಬಿಳಿ ಬಣ್ಣದ ರೂಪ ಇದ್ದವನು, ಒಂದು ಕಡೆ ಕೆಂಪಾಗಿ, ಒಂದು ಕಡೆ ಹಸಿರಾಗಿ ಕಾಣುವಂಥವನು ಅಂತ ಆ ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯ. ಆ ವಾಕ್ಯ ಈಗ ನೆನಪಿಗೆ ಬರಲಿಲ್ಲ. ಪೂರ್ಣಾತ್ಪೂರ್ಣ ಮುದಕ್ಕಿದೆ, ಇದು ಉದ್ರಿಕ್ತವಾದ ರೂಪ ಅಷ್ಟೇ. ನಾವು ನಮ್ಮ ಕರ್ಮಗಳನ್ನು ಸಾಧಿಸಲಿಕ್ಕಾಗಿ ಜನ್ಮ ತಾಳ್ತೀವಿ. ಆತ ಕರ್ಮಗಳನ್ನು ಸಾಧಿಸಲಿಕ್ಕಾಗಿ ಜನ್ಮ ತಾಳೋನಲ್ಲ, ಅದು ಉದ್ರಿಕ್ತವಾದ ರೂಪ. ಆನಂದ ಸಮುದ್ರ ಹೇಗೆ ಒಂದು ಬಾರಿ ಉದ್ರೇಕಗೊಳ್ತಿರ್ತದೆ, ಅದು ನೀರು ಹೆಚ್ಚಾಗಿ ಉದ್ರೇಕಗೊಳ್ಳೋದಲ್ಲ. ಅದು ಉದ್ರೇಕಗೊಳ್ಳೋದು ಅಂದರೆ ಸಮುದ್ರದ ಸ್ವಭಾವ. ಅದರಂತೆ ಈತನೂ ಕೂಡ ಉದ್ರಿಕ್ತನಾಗ್ತಾನೆ ಹೊರತು ಅದರಲ್ಲಿ ಹೆಚ್ಚು ಕಡಿಮೆ ಅನ್ನೋದಿಲ್ಲ. ಪೂರ್ಣಸ್ಯ ಪೂರ್ಣಮಯ ಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣವಾದಂತಹ ಮೂಲ ರೂಪದಿಂದ ಪೂರ್ಣಮಾದಾಯ, ಪೂರ್ಣವಾದಂತಹ ಮತ್ತೊಂದು ಅವತಾರವನ್ನು ನಾವು ವಿಮರ್ಶಿಸಿ ನೋಡಿದರೂ ಕೂಡ ಅಲ್ಲಿ ಉಳಿದದ್ದೇನಿದೆ ಅದರಲ್ಲಿ ಕೊರತೆ ಏನಿಲ್ಲ. ಪೂರ್ಣಮೇವ ಅವಶಿಷ್ಯತೆ, ಅಲ್ಲಿ ಉಳಿದದ್ರಲ್ಲಿ ಕೊರತೆ ಅನ್ನೋದೇ ಇಲ್ಲ. ಸಮುದ್ರದಲ್ಲಿ ಒಂದು ಕೊಡ ನೀರನ್ನು ತೆಗೆದರೂ ಕೂಡ ಅದಕ್ಕೇನು ಕೊರತೆ ಆಗೋದಿಲ್ಲ. ಆದ್ರೂ ಸಮುದ್ರದಲ್ಲಿ ಅದು ಕೊರತೆನೆ. ನೀವು ಈ ಕಡೆ ಒಂದು ಕೊಡ ನೀರು ತೆಗೆದ್ರೆ ಒಂದು ಕೊಡ ಅದಕ್ಕೆ ಕಡಿಮೆನೇ ಆಯಿತು, ಮತ್ತೊಂದು ಎರಡು ಕೊಡ ಮತ್ತೊಂದು ಕಡೆಯಿಂದ ಬರಬಹುದು. ಆದರೂ ಸಮುದ್ರ ಪರಮಾತ್ಮನ ವ್ಯಕ್ತಿತ್ವಕ್ಕೆ ಹೋಲಿಸಿದ್ರೆ ದೃಷ್ಟಾಂತ ಯಾವತ್ತೂ ಪರಿಪೂರ್ಣ ಅಲ್ಲ. ಯಾವುದೇ ದೃಷ್ಟಾಂತವನ್ನು ಯಾವುದೇ ವ್ಯಕ್ತಿ ಕೊಟ್ಟು ಅದು ಪರಿಪೂರ್ಣ ಅಲ್ಲ. ಅದರಂತೆ ಸಮುದ್ರದ ದೃಷ್ಟಾಂತವು ಕೂಡ ಪರಮಾತ್ಮನ ವಿಷಯದಲ್ಲಿ ಪೂರ್ಣವಲ್ಲ. ಸಮುದ್ರದಿಂದ ಸ್ವಲ್ಪ ತೆಗೆದರೆ ಸ್ವಲ್ಪ ಅಲ್ಲಿ ಕೊರತೆಯೇ, ಆಗ ಪರಮಾತ್ಮನಲ್ಲಿ ಸ್ವಲ್ಪ ತೆಗೆದರೆ ಅದು ಆತನಲ್ಲಿ ಮೂಲ ರೂಪದಲ್ಲಿ ಕೊರತೆ ಅಲ್ಲ. ಮೂಲ ರೂಪ ಹೇಗೆ ಎಲ್ಲ ಶಕ್ತಿಗಳಿಂದ ವಿಶಿಷ್ಟವೋ ಹಾಗೆ ಇದು ಕೂಡ ಎಲ್ಲ ಶಕ್ತಿಗಳಿಂದಲೂ ವಿಶಿಷ್ಟನೇ. ಯುಕ್ತಿ ಮಲ್ಲಿಕಾದಲ್ಲಿ ಬೇಕಾದಷ್ಟು ವಾಕ್ಯಗಳನ್ನು ಭೇದ ಸೌರಭ ಅಂತ. ಯುಕ್ತಿ ಮಲ್ಲಿಕ ಅಂದರೆ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಉಪಯೋಗ ಮಾಡುವಂಥ ಯುಕ್ತಿಗಳು. ಆ ಯುಕ್ತಿಗಳೇ ಮಲ್ಲಿಗೆ ಅಂತೆ. ಅದರಲ್ಲಿ ಒಂದೊಂದು ಭಾಗ ವಿಷ್ಣು ಸೌರಭ, ಭೇದ ಸೌರಭ, ಫಲ ಸೌರಭ ಅಂತೀವಿ. ಸೌರಭ ಅಂದರೆ ಸುಗಂಧ. ಅದರಲ್ಲಿ ಭೇದ ಸೌರಭದಲ್ಲಿ ಪರಮಾತ್ಮನಿಗೂ ಉಳಿದವರಿಗೂ ಇರುವಂಥ ಭೇದವನ್ನು ಸಮರ್ಥನೆ ಮಾಡ್ತಾರೆ. ಸಮರ್ಥನೆ ಮಾಡುವಾಗ ಪರಮಾತ್ಮನ ಮೂಲ ರೂಪಕ್ಕಿರುವಂಥ ಶಕ್ತಿಯೇ ಈ ಅವತಾರಗಳಿಗೂ ಇವೆ ಹೊರತು ಆ ಅವತಾರಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ. ಇದು ಅದಕ್ಕಾಗಿ ರಾಮಾವತಾರ ಪೂರ್ಣ, ಕೃಷ್ಣಾವತಾರ ಪೂರ್ಣ ಅನ್ನೋದಿಲ್ಲ, ಎಲ್ಲ ಅವತಾರಗಳು ಪೂರ್ಣವೇ. ಅದನ್ನ ಹೀಗೆ ತಿಳ್ಕೊಳ್ಬೇಕು. ಮತ್ತೊಂದು ಸಂಗತಿ ಬಂತು, ನನಗೆ ರಾಮಾವತಾರದಲ್ಲಿ ಸಿಕ್ಕಂಥ ಸುಖ ಕೃಷ್ಣಾವತಾರದಲ್ಲೂ ಮತ್ತು ಉಳಿದ ಅವತಾರದಲ್ಲೂ ಸಿಗಲಿಲ್ಲ ಅಂತ ಸ್ವಯಂ ರಾಮನೇ ಹೇಳಿಕೊಂಡ. ಅದರ ಅರ್ಥ ಏನು? ಯಾತಕ್ಕಾಗಿ ಆ ಥರ ಹೇಳಿಕೊಂಡ? ಮನುಷ್ಯನಿಗೆ ಸುಖ ದೊರೆಯೋದು ಯಾವಾಗ? ಸುಖ ಅಂದ್ರೆ ಏನು? ಸುಖ ದೊರೆಯಲಿಕ್ಕೆ ಕಾರಣ ಏನು? ಬೃಹದಾರಣ್ಯಕ ಭಾಷ್ಯದ ಬೃಹದಾರಣ್ಯಕ ಉಪನಿಷತ್ತಿನ 2ನೇ ಅಧ್ಯಾಯ ಇದು. ಉಪನಿಷತ್ತು ಸಹೋವಾಚ, ಇದು ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಉಪದೇಶ ಮಾಡಿದಂಥ ಮಾತಿದು. ನವಾ ಅರೆ ಪತ್ಯುಃ ಕಾಮಾಯ ಪತಿಪ್ರಿಯತಮೋ ಭವತಿ, ಆತ್ಮನಸ್ಸು ಕಾಮಾಯ ಪತಿಪ್ರಿಯೋ ಭವತಿ. ನವಾ ಅರೆ ಜಾಯಾಯ ಕಾಮಾಯ ಜಾಯಾಪ್ರಿಯಾ ಭವತಿ, ಆತ್ಮನಸ್ಸು ಕಾಮಾಯ ಜಾಯಾಪ್ರಿಯಾ ಭವತಿ. ಅರೆ ಮೈತ್ರೇಯಿ ಪತ್ನಿಗೆ ಆತ ಉಪದೇಶ ಮಾಡಿದಂತೆ ಯಾಜ್ಞವಲ್ಕ್ಯ. ಆಗ ಅವನು ಹೇಳಿದ, ಈ ಸಂಸಾರದಲ್ಲಿ ನಾವೆಲ್ಲ ಏನು ಬದುಕಿದ್ದೇವಲ್ಲ, ನಾವು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಮಿತ್ರರು ಪರಿಚಯದವರು ಹೀಗೆ ನಾನಾ ಥರ ಸಂಬಂಧಗಳನ್ನೆಲ್ಲ ಕಟ್ಕೊಂಡು ಬದುಕ್ತಿದ್ದೇವೆ. ಗಂಡ ಆಲೋಚನೆ ಮಾಡ್ತಾನೆ, ನಾನು ನನ್ನ ಹೆಂಡತಿಗೆ ಪ್ರಿಯ ಆಗಬೇಕು, ಹೆಂಡತಿಯು ನನಗೆ ಪ್ರಿಯ ಆಗಬೇಕು ಅಂತ ಹೀಗೆಲ್ಲ ಆಲೋಚನೆ ಮಾಡ್ತಾನೆ. ಹೆಂಡತಿಯು ಆಲೋಚನೆ ಮಾಡ್ತಾಳೆ, ನಾನು ನನ್ನ ಗಂಡನಿಗೆ ತಕ್ಕವಳಾಗಿ ನಡ್ಕೋಬೇಕು, ಆತನಿಗೆ ಪ್ರಿಯರಾಗಿರಬೇಕು. ಮಕ್ಕಳು ಹಾಗೆ ಆಲೋಚನೆ ಮಾಡ್ತಾರೆ, ನಾವು ನಮ್ಮ ತಂದೆ ತಾಯಿಗಳಿಗೆ ಪ್ರಿಯರಾಗಿರಬೇಕು, ಅವರು ನಮಗೆ ಪ್ರಿಯರಾಗಿರಬೇಕು, ನಾವು ಅವ್ರಿಗೆ ಪ್ರಿಯರಾಗಿರಬೇಕು, ಅವರು ನಮಗೆ ಪ್ರಿಯರಾಗಿರಬೇಕು. ಎಲ್ಲರೂ ಹೀಗೆ ಆಲೋಚನೆ ಮಾಡ್ತಾರೆ. ಬುದ್ಧಿ ಸ್ಥಿಮಿತದಲ್ಲಿದ್ದವರೆಲ್ಲರೂ, ದುಷ್ಟರಾದವ್ರನ್ನ ಬಿಟ್ಟರೆ ಬುದ್ಧಿ ಸ್ಥಿಮಿತದಲ್ಲಿದ್ದವರೆಲ್ಲರೂ ಆಲೋಚನೆ ಮಾಡುವಂಥ ಸಾಮಾನ್ಯ ಮಾನಸಿಕ ಪರಿಸ್ಥಿತಿ ಇದೆ ಎಲ್ಲರದು. ಆದರೆ ನಮ್ಮ ಇಚ್ಛೆಯಂತೆ ನಡೆಯೋದಿಲ್ಲ ಜಗತ್ತು ಅಂತ ಹೇಳ್ತದೆ ಉಪನಿಷತ್ತು. ಪತ್ಯುಃ ಕಾಮಾಯ ಪತಿಪ್ರಿಯತಮೋ ಭವತಿ, ನಾನು ನನ್ನ ಹೆಂಡತಿಗೆ ಪ್ರಿಯನಾಗಬೇಕು, ಅವಳಿಗೆ ಪ್ರಿಯವಾಗುವಂತೆ ನಡ್ಕೊಳ್ಬೇಕು, ಆಕೆಯೂ ನಡ್ಕೊಳ್ಬೇಕು ಅಂತ ನಾನು ಅಪೇಕ್ಷೆ ಪಟ್ಟ ಮಾತ್ರಕ್ಕೆ ಅದು ಹಾಗೆ ನಡೆಯೋದಿಲ್ಲ.
ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋತ್ತಮೋ ಭವತಿ. ಆತ್ಮನ ಅಪೇಕ್ಷೆ ಇದ್ದರೆ ನಿಮ್ಮ ಗಂಡ ನಿಮಗೆ ಪ್ರಿಯನಾಗ್ತಾನೆ, ನಿಮ್ಮ ಹೆಂಡತಿ ನಿಮಗೆ ಪ್ರಿಯನಾಗ್ತಾಳೆ. ಅಲ್ಲಿ ಆತ್ಮ ಅಂದರೆ ಯಾರು? ಆತ್ಮ ಅಂದರೆ ಅಪಸಾಧಕ್ಯ ಗಮನೆ, ಸತತವಾಗಿ ಎಲ್ಲ ಕಡೆ ಸಂಚಾರ ಮಾಡುವವನು, ಎಲ್ಲ ಕಡೆ ಹಬ್ಬಿಕೊಂಡಿರುವವನು, ಅವನೇ ಆತ್ಮ. ಮುಖ್ಯ ಆತ್ಮ ಅಂದರೆ ಅವನೇ. ಆದರೆ ಬರೇ ಆತ್ಮ ಅಂದರೆ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಪರಮಾತ್ಮ ಅಂತೀವನಿಗಷ್ಟೇ. ಹೀಗೆ ಎಲ್ಲ ಶಬ್ದಗಳಿಂದ ಮುಖ್ಯ ವಾಕ್ಯ ಅವನೇ. ಆದ್ದರಿಂದ ಆತ್ಮ ಅಂದರೆ ಅವನೇ. ಅವನಿಗೆ ಅಪೇಕ್ಷೆ ಇರಬೇಕು. ನಿಮ್ಮ ಗಂಡ ನೀವು ಪ್ರಿಯ ಆಗಲಿ ಅಂತ ಅವನಿಗೆ ಅಪೇಕ್ಷೆ ಇದ್ದರೆ ನಿಮ್ಮ ಗಂಡ ನಿಮಗೆ ಪ್ರಿಯ. ನೀವು ನಿಮ್ಮ ಗಂಡನಿಗೆ ಪ್ರಿಯ ಆಗಬೇಕು ಅಂತ ಅವನಿಗೆ ಅಪೇಕ್ಷೆ ಇದ್ದರೆ ನೀವು ನಿಮ್ಮ ಗಂಡನಿಗೆ ಪ್ರಿಯ. ಅವನಿಗೆ ಅಪೇಕ್ಷೆ ಇಲ್ಲದೇ ಇದ್ದರೆ ನೀವು ಅಂದ್ಕೊಂಡ ಅಪೇಕ್ಷೆ, ನಿಮ್ಮ ಗಂಡ ಕಟ್ಟಿಕೊಂಡ ಅಪೇಕ್ಷೆ, ನಿಮ್ಮ ಮಕ್ಕಳು ಕಟ್ಟಿಕೊಂಡ ಅಪೇಕ್ಷೆ, ಮೊಮ್ಮಕ್ಕಳು ಕಟ್ಟಿಕೊಂಡ ಅಪೇಕ್ಷೆ, ಇದು ಯಾವುದು ಕೂಡ ಈಡೇರೋದಿಲ್ಲ. ನಾವು ಬಡವನ ಆಸೆ ದವಡೆಗೆ ಮೂಲ ಅನ್ನುವಂತೆ ನಾವು ಆಸೆಗಳನ್ನು ಕಟ್ಕೊಳ್ಳೋದಷ್ಟೇ. ಹರಿಚಿತ್ತ ಸತ್ಯ ನರಚಿತ್ತ ಮಿಥ್ಯ ಅಂತ ಹೇಳೋದು ಆ ಕಾರಣಕ್ಕಾಗಿ. ಆತ್ಮನಸ್ತು ಕಾಮಾಯ, ಇಲ್ಲಿ ಆತ್ಮ ಅಂತ ಅಂತಲ್ಲ, ಆತ್ಮ ಅಂದರೆ ಪರಮಾತ್ಮ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಇದೆ, ಆತ್ಮ ಅಂದರೆ ಜೀವಾತ್ಮ. ನಾವು ಒಬ್ಬರನ್ನ ಪ್ರೀತಿ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಅವರು ನಮಗೆ ಒಳ್ಳೆಯವರಾಗಿರ್ಬೇಕು, ನಾವು ಅವ್ರಿಗೆ ಒಳ್ಳೆಯವರಾಗಿರ್ಬೇಕು ಅಂತ ಅಪೇಕ್ಷೆ ಪಡ್ತೇವೆ. ನಾವು ಇನ್ನೊಬ್ಬರನ್ನ ಪ್ರೀತಿಸ್ತೇವೆ. ಯಾತಕ್ಕಾಗಿ ಪ್ರೀತಿಸ್ತೇವೆ? ನಾವು ಸ್ವಾರ್ಥಿಗಳು. ಇಲ್ಲಿ ಆತ್ಮ ಅಂದರೆ ಜೀವಾತ್ಮ. ನಾವು ನಮ್ಮ ಸಲುವಾಗಿ, ಗಂಡ ತನ್ನ ಸಲುವಾಗಿ ಹೆಂಡತಿಯನ್ನು ಪ್ರೀತಿಸ್ತಾನೆ, ಹೆಂಡತಿ ತನ್ನ ಸಲುವಾಗಿ ಗಂಡನನ್ನು ಪ್ರೀತಿಸ್ತಾಳೆ. ನಿಸ್ವಾರ್ಥವಾಗಿ, ನಿಷ್ಕಾಮನೆಯಿಂದ, ಯಾವುದೇ ಹಂಬಲ ಇಲ್ಲದೆ ಯಾರೂ ಯಾರನ್ನು ಈ ಜಗತ್ತಿನಲ್ಲಿ ಪ್ರೀತಿಸೋದಿಲ್ಲ. ಇದು ಮನೋವಿಜ್ಞಾನದ ಸತ್ಯ, ಅದನ್ನು ಒಪ್ಕೊಳ್ಬೇಕಾಗುತ್ತೆ. ಇದನ್ನು ಮೀರಿದಂಥ ವ್ಯಕ್ತಿ ಯಾರೂ ಇಲ್ಲ. ಇರೋ ವ್ಯಕ್ತಿ ಅಂದರೆ ಒಬ್ಬನೇ ಪರಮಾತ್ಮನೇ. ಅದಕ್ಕಾಗಿ ಅವನನ್ನು ಅನಿಮಿತ್ತ ಬಂಧು ಅಂತ ಕರೀತಾರೆ. ಅದಕ್ಕಾಗಿ ಇಲ್ಲಿ ಆತ್ಮ ಅಂತಂದರೆ ಒಂದು ಪರಮಾತ್ಮನ ಇಚ್ಛೆ ಇಲ್ಲದೆ ಯಾರೂ ಯಾರಿಗೂ ಪ್ರಿಯಲಾಗಲಾರದು, ಯಾರೂ ಯಾರಿಗೂ ಪ್ರಿಯರಾಗುವಂತೆ ನಡ್ಕೊಳ್ಳಲಾರದು. ಆತ್ಮನ ಇಚ್ಛೆ ಇಲ್ಲದೆ, ನನ್ನ ಸ್ವಾರ್ಥವಿಲ್ಲದೆ ನಾನು ನಿಮ್ಮನ್ನು ಪ್ರೀತಿಸೋದಿಲ್ಲ, ನಿಮ್ಮನ್ನು ಗೌರವಿಸೋದಿಲ್ಲ, ನಿಮ್ಮನ್ನು ಮೆಚ್ಚೋದಿಲ್ಲ. ನಿಮ್ಮನ್ನಷ್ಟೇ ಅಲ್ಲ, ನನ್ನವರನ್ನ, ಸುತ್ತಮುತ್ತಲಿನವರನ್ನ, ನನ್ನವರು ಅಂತ ನಾನು ಯಾರ್ಯಾರಿಗೆ ಒಂದೊಂದು ಹಣೆಪಟ್ಟಿ ಹಂಚ್ತೇನೆ, ಅವರನ್ನು ಯಾರನ್ನೂ ನಾನು ನನ್ನ ಸ್ವಾರ್ಥವಿಲ್ಲದೆ ಪ್ರೀತಿ ಮಾಡಲಾರೆ, ಮೆಚ್ಚಲಾರೆ, ಗೌರವಿಸಲಾರೆ. ಹೀಗೆ ಆತ್ಮನ ಎರಡು ಅರ್ಥ. ಇದು ಉಪನಿಷತ್ತು ಹೇಳೋದು ಹೀಗೆ. ಜಾಯಾಯೈ ಕಾಮಾಯ ಜಾಯಾ ಪ್ರಿಯಾ ಭವತಿ. ಹೆಂಡತಿ ನಾನು ಅಪೇಕ್ಷೆ ಪಡ್ತಾಳೆ, ನಾನು ಹೀಗಿರಬೇಕು, ಹಾಗಿರಬೇಕು, ನನ್ನ ಸಂಸಾರವನ್ನು ಹೀಗೆ ನಡೆಸಬೇಕು, ನನ್ನ ಗಂಡನಿಗೆ ನಾನು ಹೀಗೆ ಅನುಕೂಲವಾಗಿ ನಡ್ಕೊಳ್ಬೇಕು, ಅವನು ನನಗೆ ನಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಆದರೆ ಅದು ಆಗೋದಿಲ್ಲ. ಆತ್ಮನಸ್ತು ಕಾಮಾಯ, ಪರಮಾತ್ಮನಿಗೆ ಇಚ್ಛೆ ಇರಬೇಕು. ಪರಮಾತ್ಮನಿಗೆ ಇಚ್ಛೆ ಇದ್ರೆ ಆಗ್ತದೆ. ನವ ಅರೆ ಪುತ್ರಾಣಾಂ ಕಾಮಾಯ ಪುತ್ರಾ ಪ್ರಿಯಾ ಭವಂತಿ. ಆತ್ಮನಸ್ತು ಕಾಮಾಯ ನವ ಅರೆ ಭೂತಾನಾಂ ಕಾಮಾಯ ಭೂತಾನಿ ಪ್ರಿಯಾಣಿ ಭವಂತಿ. ನಮ್ಮ ಸುತ್ತಮುತ್ತಲಿರುವಂಥ ಪ್ರಾಣಿ ಪಕ್ಷಿಗಳು, ದನಕರುಗಳು, ಇವನ್ನೆಲ್ಲವೂ ನಾವು ಪ್ರೀತಿಸಬೇಕು ಅಂತ ಅನ್ಕೋತೀವಿ. ಆದರೆ ಇವ್ಯಾವು ನಮ್ಮ ಅಪೇಕ್ಷೆಯಂತೆ ಅವು ನಮ್ಮ ಅಜ್ಞಾನವರ್ತಿಯಾಗಿ, ಇಚ್ಛಾನುವರ್ತಿಯಾಗಿ ನಡ್ಕೊಳ್ಳೋದಿಲ್ಲ. ಅವೆಲ್ಲವೂ ಪರಮಾತ್ಮನ ಇಚ್ಛೆಗೆ ಅಧೀನವಾಗಿ ಅಷ್ಟೇ ನಡ್ಕೊಳ್ತವೆ. ನವ ಅರೆ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯತಮಂ ಭವತಿ. ಉಳಿದ್ಯಾಕೆ ಪತ್ನಿ, ಗಂಡ, ಹೆಂಡತಿ, ಮಕ್ಕಳು, ತಂದೆ ತಾಯಿ ಹೆಚ್ಚಾಗಿ ಹೇಳಬೇಕು. ಸರ್ವಸ್ಯ ಒಂದು ಶಬ್ದ ಹೇಳಿದ್ರೆ ಸಾಕು. ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯತಮಂ ಭವತಿ. ನಿಮ್ಮ ಸುತ್ತಮುತ್ತಲಿರುವಂಥ ಈ ಜಗತ್ತು ಏನೇ ಅಪೇಕ್ಷೆ ಪಟ್ಟರು ಅದು ತಾನು ನಿಮಗೆ ಅನುಕೂಲವಾಗಿ ನಡ್ಕೊಳ್ಳಾರದು, ನೀವು ಅದಕ್ಕೆ ಅನುಕೂಲವಾಗಿ ನಡ್ಕೊಳ್ಳಾರ್ರಿ. ಯಾಕೆಂದರೆ ಪರಮಾತ್ಮ ಇಚ್ಛೆ ಅದಕ್ಕೆ ಮೂಲ ಕಾರಣವೇ ಹೊರತು ಇವ್ರ ಇಚ್ಛೆ ಅದಕ್ಕೆ ಕಾರಣ ಅಲ್ಲ. ಅದಕ್ಕಾಗಿ ಮೈತ್ರೇಯಿ ಆತ್ಮಾವ ಅರೇ ದುಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಮೈತ್ರೇಯಿ ಆತ್ಮನೋವ ಅರೇ ದರ್ಶನೇನ ಶ್ರವಣೇನ ಮತ್ಯಾ ವಿಜ್ಞಾನೇನ ಇದಂ ಸರ್ವಂ ವಿದಿತಂ. ಆತ್ಮಾವ ಅರೇ ದೃಷ್ಟವ್ಯ, ಪರಮಾತ್ಮನನ್ನ ಕಾಣಿರಿ, ಶಾಸ್ತ್ರಗಳ ಮೂಲಕ ಕಾಣಬೇಕು. ಶ್ರೋತವ್ಯೋ, ಅದಕ್ಕಾಗಿ ಏನು ಮಾಡಬೇಕು? ಮೊದಲು ಶ್ರವಣ ಮಾಡಬೇಕು. ನಮ್ಗೆ ಬೇರೆ ಹಾಗೆ ಇಲ್ಲ, ಏಕಾಏಕಿ ಅದು ಕಣ್ಣಿಗೆ ಕಾಣೋದಿಲ್ಲ, ಗೋಡೆ ಕಣ್ಣಿಗೆ ಕಂಡಂತೆ. ಶಾಸ್ತ್ರಗಳ ಮೂಲಕ ಅವನನ್ನು ಶ್ರವಣ ಮಾಡಬೇಕು. ಶ್ರೋತವ್ಯ ಮಂತವ್ಯ, ಮತ್ತೆ ಚಿಂತನೆ ಮಾಡಬೇಕು. ಹೇಳಿದ್ದು ಯಾವುದು ಸರಿ, ಯಾವುದು ತಪ್ಪು ಅಂತ ಅನ್ನೋದನ್ನೆಲ್ಲವೂ ಕೂಡ ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಕು. ತರ್ಕದ ಮೂಲಕವಾಗಿ ಆಲೋಚನೆ ಮಾಡಬೇಕು. ಅದಾದ್ಮೇಲೆ ನಿಧಿಧ್ಯಾಸಿತವ್ಯ, ಶಾಂತನಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ತೈಲಾಜಿನ ಕುಶೋತ್ತರಂ, ಕೆಳಗೆ ಬಟ್ಟೆಯನ್ನು, ಕೃಷ್ಣಾಜಿನವನ್ನು, ದರ್ಭೆಯನ್ನು ಹಾಕಿಕೊಂಡು ಕೂತ್ಕೊಂಡು ಅದರ ಆಸನವನ್ನು ಮಾಡಿಕೊಂಡು ಗಾಯತ್ರಿ ಮೊದಲಾದ ಮಹಾಮಂತ್ರಗಳನ್ನು ಬ್ರಹ್ಮ ಜಜಾಪ ವಾಗ್ಯತಃ ಅಂತ ಭಾಗವತ ಹೇಳಿದಂತೆ ಅದು ಧ್ಯಾನ. ಗಾಯತ್ರಿ ಮೊದಲಾದ ಮಹಾಮಂತ್ರಗಳನ್ನು ಧ್ಯಾನ ಮಾಡುವಾಗ ಇವೆಲ್ಲ ಸಂಗತಿಗಳನ್ನು ಅಲ್ಲಿ ಧ್ಯಾನ ಮಾಡಬೇಕು. ಅದು ಧ್ಯಾನಕ್ಕಾಗಿ ಇರುವಂಥ ಮಂತ್ರಗಳು. ನಿಧಿಧ್ಯಾಸಿತವ್ಯ ಅಂದರೆ ಧ್ಯಾನ ಮಾಡಬೇಕು. ಹೀಗೆ ಮಾಡಿದಾಗ ಮನುಷ್ಯ ಸಾರ್ಥಕವಂತ ಬದುಕುವಂತ ಆಗ್ತದೆ ಅಂತ ಅದು ಬೃಹದಾರಂಭದ ಮಾತು. ಅದಕ್ಕಾಗಿ ಆ ಪರಮಾತ್ಮ ಹೇಳಿದ,
ಅದು ಕೃಷ್ಣಾವತಾರದಲ್ಲಿ ನನಗೆ ಸುಖ ಸಿಗಲಿಲ್ಲ, ಮತ್ಸ್ಯಾವತಾರದಲ್ಲಿ ಸಿಗಲಿಲ್ಲ, ಕೂರ್ಮಾವತಾರದಲ್ಲಿ ಸಿಗಲಿಲ್ಲ, ಹಾಗೆ ಏನೇನೋ ಹೇಳ್ತಾ ಹೋದ ಅವನು. ಅದು ಅವನಿಗೆ ಸಿಗಲಿಲ್ಲ ಅಂತಲ್ಲ, ಆತ ಯಾರಿಗೆ ಆ ಮಾತನ್ನು ಹೇಳ್ತಿದ್ದಾನೆ, ಆತ ಆಡಿದ ಮಾತು ಯಾರನ್ನು ಕುರಿತು ಅಂತ ನಮಗೆ ಮೊದಲು ಅರ್ಥ ಆಗಲಿಲ್ಲ. ಇದೇನು ವಿಚಿತ್ರವಾಗಿ ಕಾಣಿಸ್ತಿದೆಯಲ್ಲ ಈ ಸಂಗತಿ ಅಂತ ನನಗೂ ಅನಿಸ್ತು. ಆತ ಹೇಳಿದ್ದು ಅದು ಅವನಿಗಲ್ಲ, ನಮಗದು. ನಾವು ಅದನ್ನ ಆಲೋಚನೆ ಮಾಡ್ತೀವಿ. ಆ ಊರಿಗೆ ಹೋಗಿದ್ದೆ, ನನಗೆ ಅಲ್ಲೇನು ಸುಖ ಸಿಗಲಿಲ್ಲ, ಅವ್ರು ನನಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಇಲ್ಲಿ ಅನುಕೂಲ ಇದ್ದೇನೆ, ಈ ಮಗ ನಾನು ಸರಿಯಾಗಿ ನೋಡ್ಕೊಳ್ತೇನೆ, ಅವ್ನು ನೋಡ್ಕೊಳ್ಳೋದಿಲ್ಲ, ಈ ಸೊಸೆ ಸರಿಯಾಗಿದ್ದಾಳೆ, ಆ ಸೊಸೆ ಸರಿ ಇಲ್ಲ, ನಾನಾ ಥರದ ಆಲೋಚನೆ ಮಾಡ್ತೇವೆ. ನನ್ನ ಹೆಂಡತಿ ನನಗೆ ಬೇಕಾದಂತಿಲ್ಲ, ನನ್ನ ಗಂಡ ನನಗೆ ಅನುಕೂಲವಾಗಿಲ್ಲ, ನಾನಾ ಥರ ಆಲೋಚನೆ ಮಾಡ್ತೇವೆ. ಒಬ್ಬರನ್ನ ಮತ್ತೊಬ್ಬರಿಗೆ ಹೋಲಿಕೆ ಮಾಡಿ ನೋಡಿ ಪ್ರಯತ್ನ ಪಡ್ತೇವೆ. ಅವರೆಲ್ಲ ಯಾಕಾಗಿರ್ತಾರೆ ಯೋಚನೆ ಮಾಡಿ ನೋಡಿದರೆ, ಒಂದು ಜಡವಸ್ತು ಕೂಡ ನಮ್ಮ ಇಚ್ಛಾನುವರ್ತಿಯಾಗಿ ನಡ್ಕೊಳ್ಳೋದಿಲ್ಲ. ಜಡವಸ್ತು ನೀವು ಬೇಕಾದಾಗ ಕೊಳ್ಳಬಲ್ರಿ, ಬೇಕಾದಾಗ ಮಾರಬಲ್ರಿ, ಬೇಕಾದಾಗ ತೊಟ್ಟಿಗೆ ಹೋಗಿ ನಿಮ್ಗೆ ಬಿಸಾಕಬಲ್ರಿ. ಆದರೆ ಜಡವಸ್ತು ನಿಮಗೆ ಬೇಕಾದಾಗ ನಿಮ್ಮ ಅಪೇಕ್ಷೆಗೆ ಅನುಗುಣವಾಗಿ ನಡ್ಕೊಳ್ಳೋದಿಲ್ಲ. ಯಾವಾಗ ಏನು ಕೈ ಕೊಡ್ತದೋ ಗೊತ್ತಿಲ್ಲ. ಹಾಗಿದ್ದಾಗ ಒಂದು ಚೇತನ ವಸ್ತು, ತನ್ನದೇ ಆದಂಥ ಆಲೋಚನೆ, ವ್ಯಕ್ತಿತ್ವ, ಜೀವಂತಿಕೆಯನ್ನು ಹೊಂದಿದ ವಸ್ತು, ಅದು ಯಾತಕ್ಕಾಗಿ ನಿಮ್ಮ ಇಚ್ಛಾನುವರ್ತಿಯಾಗಿ ನಡ್ಕೋತದೆ? ಹಾಗಿರುವಾಗ ನನಗೆ ಅಲ್ಲಿ ಸುಖ ಸಿಗಲಿಲ್ಲ, ನಿನ್ನೆ ಸುಖ ಸಿಗಲಿಲ್ಲ, ಇವತ್ತು ಸಿಕ್ತು, ನಾಳೆ ಇದಕ್ಕಿಂತ ಹೆಚ್ಚಿನ ಸುಖಕ್ಕಾಗಿ ಪ್ರಯತ್ನ ಪಡಬೇಕು ಅನ್ನುವಂಥ ಈ ಪ್ರಯತ್ನ ಏನಿದೆ, ಇದೆಲ್ಲ ಯಾತಕ್ಕಾಗಿ ಮಾಡಬೇಕು ಮನುಷ್ಯ ಅಂತನ್ನೋದನ್ನು ಆತ ನಮಗಾಗಿ ತೋರಿಸಿದ್ದೆ. ಹೀಗೆ ಆತ ಆಡಿದ ಮಾತುಗಳೇನಿವೆ ಅದು ಮನುಷ್ಯ ಜೀವನ ಎಷ್ಟು ಅಪರಿಪೂರ್ಣ ಅಂತ ಅನ್ನೋದನ್ನು ತೋರಿಸಿದ. ಮತ್ಸ್ಯಾವತಾರ ಸ್ಪೃಹ ಮತ್ಸ್ಯ ಶಿಕ್ಷಣ ಅಂತ ಆತ ಏನು ಬದುಕ್ತಾನೆ, ಆತ ಅವತಾರ ಮಾಡ್ತಾನೆ, ಅವತಾರದ ಉದ್ದೇಶ ಅದು. ಇಲ್ಲಿ ಬದುಕಿದ್ರೆ ಮನುಷ್ಯ ಹೇಗೆ ಬದುಕ್ತಾನೆ, ಮನುಷ್ಯ ಹೇಗೆ ಹಪಹಪಿ, ಅವನಿಗೆ ಒಂದು ಮುಗಿಯೋದೇ ಇಲ್ಲ, ಅವನು ತಳವಿಲ್ಲದೆ ಅದನ್ನು ಅಳದಂತೆ. ಒಂದು ಅಳೆಯುವ ಪಾತ್ರೆಯನ್ನು ತೊಗೊಂಡು ಬಂದು ಅದಕ್ಕೆ ತಳ ಇದ್ದರೆ 1, 2 ಅಂತ ಅಳೆಯಬಹುದು. ಇದಕ್ಕೆ ತಳವೇ ಇಲ್ಲ. ಇನ್ನು ಎಷ್ಟು ಬಾರಿ ಅಳೆದು ತುಂಬೋದೂ ಇಲ್ಲ, ಮುಗಿತು ನಿಮ್ಗೆ ಅನಿಸೋದೂ ಇಲ್ಲ. ಅದಕ್ಕಾಗಿ ಮನುಷ್ಯ ಜನ್ಮ. ಅದಕ್ಕೆ ಅಲ್ಲಿ ಸುಖ ಆಗಲಿಲ್ಲ, ಇಲ್ಲಿ ಸುಖ ಆಯಿತು ಅಂತ ನಾನಾ ಥರದ ಆರೋಪಗಳನ್ನು ಮಾಡಿದ. ಇದು ಮನುಷ್ಯ ಯಾವ್ಯಾವ ಥರ ಮಾತಾಡ್ತಾನೆ ಯಾವ್ಯಾವ ಸಂದರ್ಭದಲ್ಲಿ ಅಂತನ್ನೋದನ್ನು ಆತ ಹೇಳಿದ ಅಷ್ಟೇ. ಹಾಗೆ ನೋಡಿದರೆ ಕೃಷ್ಣಾವತಾರದಲ್ಲಿ ಆಗಲಿ ಮತ್ಸ್ಯಾವ ಅವತಾರದಲ್ಲಿ ಆಗಲು ಅವನಿಗೆ ದುಃಖವೂ ಆಗಲಿಲ್ಲ, ಸಂಪೂರ್ಣವಾದಂಥ ಸುಖದಿಂದಲೇ ಆತ ಇದ್ದ. ಹೀಗೆ ಭಗವಂತ ತಾಳಿದಂಥ ಅವತಾರಗಳೇನಿವೆ, ಆತ ಆಡಿದಂಥ ಮಾತುಗಳೇನಿವೆ, ಸುಖ ಸಿಗಲಿಲ್ಲ ಅನ್ನುವಂಥ ಮಾತು, ಸುಖ ಯಾವುದರಿಂದಾಗಿ ಸಿಗ್ತದೆ ಮನುಷ್ಯನಿಗೆ? ಭಗವಂತನ ಇಚ್ಛೆ ಇದ್ದರೆ ಸಿಕ್ಕಿತು, ಇಲ್ಲದೇ ಇದ್ರೆ ಇಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ ಅನ್ನೋ ಉಪನಿಷತ್ತಿನ ಮಾತು. ಮತ್ತು ಸುಖ ಸಿಗಲಿಲ್ಲ ಅಂತ ಆತ ಹೇಳಿದ್ದೇನೆ, ತನ್ನನ್ನು ಕುರಿತು ತಾನು ಹೇಳಿದ್ದಲ್ಲ, ಅದು ಈ ಮನುಷ್ಯರನ್ನ ಕುರಿತು, ಈ ಹುಲುಮಾನವರೇನಿದ್ದಾರೆ ಇವರನ್ನು ಕುರಿತು ಆತ ಹೇಳಿದ ಮಾತು. ಇಲ್ಲಿ ನೀವು ಸುಖ ಸಿಗೋದಿಲ್ಲ, ಇಲ್ಲಿ ಸಿಗೋದು ಇಷ್ಟೇ, ಇದಕ್ಕೆ ನೀವು ಹೊಂದ್ಕೊಂಡು ಬದುಕಬೇಕು ಅನ್ನೋದನ್ನು ಆತ ತೋರಿಸಲಿಕ್ಕಾಗಿ ಹೇಳಿದ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿಸರ್ಜ್ಯ ಸಕಲಾನ್ ಸೀತಾಂ ರಂಜಯಾಮಾಸ ರಾಘವ. ಹೀಗೆ ನಾನು ನನಗೆ ರಾಮನ 10 ಅವತಾರಗಳನ್ನು ವರ್ಣನೆ ಮಾಡಿದೆ ಅಂತ ಆ ಗುರುಗಳು ಆ ಶಿಷ್ಯನಿಗೆ ಅದನ್ನು ಉಪದೇಶ ಮಾಡಿದರು. ಮುಂದೆ ಒಮ್ಮೆ ಹೀಗೆ ಕಥೆ ನಡೆದಿರುವ ವರ್ಣನೆ ಇದೆ. ಸಪ್ತದ್ವೀಪಾಂತರ ಸ್ತ್ರೀಯ, 7 ದ್ವೀಪಗಳಲ್ಲಿರುವಂಥ ಸ್ತ್ರೀಯರೆಲ್ಲ ರಾಮನನ್ನು ನೋಡಬೇಕು ಅಂತ ಬಂದರು, ಸೀತೆಯನ್ನು ನೋಡಬೇಕು ಅಂತ ಬಂದರು. ಅವ್ರು ಯಾರ್ಯಾರಿದ್ರು ಅಂದರೆ ಮುನಿಗಳ ಪತ್ನಿಯರಿದ್ದರು, ರಾಜರ ಪತ್ನಿಯರಿದ್ದರು, ಮತ್ತು ಸ್ನೇಹಿತರ ಬಾಂಧವರ ಪತ್ನಿಯರಿದ್ದರು, ವೈಶ್ಯರು, ಬೇರೆ ಬೇರೆ ಜಾತಿಯ ಜನರಿದ್ದರು. ಅವರೆಲ್ಲ ಚೈತ್ರ ಸ್ನಾನ ಮಾಡಬೇಕು ಈ ಸರಿಯು ನದಿಯಲ್ಲಿ ಅಂತ ನೆಪ ಇಟ್ಕೊಂಡು ಬಂದಿದ್ದರು. ಸೀತೆ ಅವ್ರನ್ನ ಸ್ವಾಗತ ಮಾಡಿದ್ಲು. ತಾನು ಒಂದು ಆನೆ ಮೇಲೆ ಕುತ್ಕೊಂಡು ಅವರು ಎಲ್ಲಿ ಬಂದರೋ ಗಡಿ ಭಾಗಕ್ಕೆ ಬಂದಿದ್ರಲ್ಲ ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಸ್ವಾಗತ ಮಾಡಿದ್ಲು. ಸ್ತ್ರೀಶಾಲಾ ಮತ್ತು ಸಾದರ, ದೊಡ್ಡ ಪ್ರಮಾಣದ ಸ್ತ್ರೀಯರ ಗುಂಪೇ ಇತ್ತು. ಸ್ತ್ರೀಯರನ್ನು ಎಲ್ಲಿ ಭೇಟಿ ಮಾಡಬೇಕು ಅಂತ ಒಂದು ಶಾಲೆಯಲ್ಲಿ ಕೂರಿಸಿ ಅವರಿಗೆಲ್ಲ ಪೂಜೆ ಮಾಡಿದ್ಲು, ನಾನಾ ಅಲಂಕಾರ ಭೂಷಣಗಳನ್ನು ಕೊಟ್ಟಲು. ಸೀತೆ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ಲು. ಅವರು ಎಲ್ಲರೂ ಕೂಡ ಸೀತೆಯ ಮುಖದಿಂದ ನಾನಾ ಥರದ ರಾಮನ ಲೀಲೆಗಳನ್ನೆಲ್ಲ ಸ್ವಲ್ಪ ಕೇಳಿದರು. ಇತ್ತೀಚೆಗೆ ನಡೆದಂಥ ಲೀಲೆಗಳನ್ನ ಇತ್ಯಾದಿಗಳನ್ನೆಲ್ಲವನ್ನು ಅವಳ ಮುಖದಿಂದಲೇ ಕೇಳಿದರು. ಮುಂದೆ ಅವರೇನೆಂದರೆ, ನಮಗೆಲ್ಲರಿಗೂ ಕೂಡ ನಿನ್ನ ಮದುವೆಗೆ ಬರಲಿಕ್ಕಾಗಲಿಲ್ಲ, ನಿನ್ನ ಮದುವೆಗೆ ಒಂದು ಕಥೆ ಕೇಳಬೇಕು ಅಂತ ಅಪೇಕ್ಷೆ ಇದೆ, ಅದನ್ನು ಹೇಳುವಂದರು. ತತ್ ಪ್ರಾಣಿಗ್ರಹಣೋತ್ಸಾಹಂ ಶ್ರೋತುಂ ವಾಂಛಾಮಹೇ ವಯಂ ಇತಿ ತಾಸಾಂ ವಚ ಶ್ರುತ್ವ ಲಜ್ಜೆಯ ಜಾನಕಿ ತದಾ. ಲಜ್ಜೆ ಆಯ್ತು ಅಂತ ಅವಳಿಗೆ, ತಾನು ಹೇಳಲಿಕ್ಕೆ ಅಪೇಕ್ಷೆ ಪಡಲಿಲ್ಲ. ಸ್ವಾಂ ಸಖೀಂ ನೋದಯಾಮಾಸ ತುಳಸೀಂ ದುಃಖಭೂಷಿತಾಂ. ತುಳಸಿ ಅಂತ ಒಬ್ಬಳು ಸಖಿ ಇದ್ಲು, ಅವಳಿಗೆ ಹೇಳಿದ್ಲು, ಅದು ನೀನೇ ಹೇಳು ಆ ಮದುವೆ ಕಥೆ ಅಂತ. ಅವಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಇನ್ನೇನು ವಿಸ್ತಾರವಾಗಿ ಹೇಳಲಿಲ್ಲ ಅವರು, ಒಂದು 3-4 ಶ್ಲೋಕಗಳಿವೆ. ಆ ಶ್ಲೋಕಗಳಲ್ಲಿ ಮದುವೆ ಕಥೆಯನ್ನೆಲ್ಲ ಹೇಳಿದ ಅವರು ಸಂತೃಪ್ತವಾಗಿ ಹೊರಟೋದ್ರು.
ಸಂಕ್ಷೇಪಾತ್ ಕ್ಷಮಣಾತ್ ಪುಣ್ಯವರ್ಧನಂ. ಅಯೋಧ್ಯ ನಗರದಿಂದ ರಾಮ ಲಕ್ಷ್ಮಣನನ್ನ ಜೊತೆಗಿಟ್ಟುಕೊಂಡು ಮುನಿಯ ಜೊತೆಗೂಡಿ ವಿಶ್ವಾಮಿತ್ರನ ಜೊತೆಗೂಡಿ ಅವನ ಆಶ್ರಮಕ್ಕೆ ಬಂದ. ಅಲ್ಲಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ. ಮುಂದೆ ರಥಸ್ಥಿತಶ್ಚ, ರಥದಲ್ಲಿ ಕುಳಿತುಕೊಂಡು ರಾಮ ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರು ಮಿಥಿಲಾ ನಗರದ ಕಡೆ ಪ್ರಯಾಣ ಮಾಡಿದರು. ಅಲ್ಲಿ ಅಯೋಧ್ಯೆಯನ್ನ ಅಹಲ್ಯಾದೇವಿಯನ್ನ ಉದ್ಧಾರ ಮಾಡಿದ ರಾಮ. ಗತಕಲ್ಮಷಾಂ ಸಮಕರೋದ್ಧಾರ್ಯಾಂ ಮುನೇರ್ ಗಾದ್ರಿಜಃ. ಮುಂದೆ ವಿಶ್ವಾಮಿತ್ರನ ಜೊತೆಗೂಡಿ ಮಿಥಿಲಾ ನಗರಕ್ಕೆ ಬಂದ. ಅಲ್ಲಿ ಬಿಲ್ಲಿತ್ತು. ಆ ಬಿಲ್ಲನ್ನು ತನ್ನ ಶಕ್ತಿಯಿಂದ ಮುರಿದು ಹಾಕಿದ, 3 ತುಂಡು ಮಾಡಿದ ಅದನ್ನು. ಮತ್ತೆ ಆ ಸೀತೆ ತನಗೆ ಹಾಕಿದಂಥ ಹಾರವನ್ನು ಸ್ವೀಕಾರ ಮಾಡಿದ. ಬಂಧೂನಾಂಚ ನಿಜಂ ವಿಧಾಯ ಮಿಥಿಲಾಪುರಿಯಾಂ ವಿವಾಹಾನ್ ಶುಭಾನ್. ತಾನು ತನ್ನ ಅಣ್ಣನ ಸಂಬಂಧಿರು ಇವರೆಲ್ಲರ ಮದುವೆಯನ್ನು ಕೂಡ ಅಲ್ಲೇ ಮಾಡಿಸಿಕೊಂಡು ಮರಳಿ ಅಯೋಧ್ಯೆಗೆ ಬಂದ. ಮಾರ್ಗದಲ್ಲಿ ಪರಶುರಾಮ ಆತನಿಗೆ ಭೇಟಿಯಾದ. ಪರಶುರಾಮನ ಗರ್ವಭಂಗದ ಮತ್ತು ಪರಶುರಾಮನು ರಾಮನು ಇಬ್ಬರು ಒಂದೇ ಅನ್ನುವಂಥ ಸಂಗತಿ ಏನಿದೆ ಅದರ ಆವಿಷ್ಕಾರವೂ ಕೂಡ ಅಲ್ಲೇ ನಡೆಯಿತು. ಏವಂ ನಾರ್ಯಶ್ಚ ಸೀತಾಯ ವಿವಾಹ ಕಥಿತೋ ಮಮ ವಿಷ್ಣಾಭಿ ಕೌತುಕಾತ್ಮಷ್ಟಃ ಎಸ್ ಸರ್ವಮಂಗಲಪ್ರದಃ. ನೀವು ಬಹಳ ಕುತೂಹಲದಿಂದ ಕೇಳಿದರೆ ಸರ್ವಮಂಗಲಪ್ರದ ಇದನ್ನು ನಾನು ನಿಮಗೆ ಹೇಳಿದ್ದೀನಿ ಅಂತ ತುಳಸಿ ಹೇಳಿದ್ಲು. ಮುಂದೆ ಆ ರಾಮದಾಸರು ಆ ಗುರುಗಳ ಕಥೆ ಮುಂದುವರಿಸಿದ್ರು. ಆ ಬಂದಂಥ ಸ್ತ್ರೀಯರಿಗೆಲ್ಲ ಅದನ್ನು ಕೇಳಿ ಬಹಳ ಸಂತೋಷ ಅನ್ನಿಸ್ತು. ಅವರೆಲ್ಲ ಸೀತೆಯನ್ನು ಬೀಳ್ಕೊಟ್ಟು ಆ ಚೈತ್ರ ಸ್ನಾನವನ್ನು ಮುಗಿಸ್ಕೊಂಡು ತಮ್ಮ ಪ್ರದೇಶಕ್ಕೆ ಹೊರಟು ಹೋದರು. ಅಥೈಕದ ಗುರೋರಾಸ್ಯಾತ್ ರಾಮಾಗ್ರೇ ಸಂಸ್ಥಿತೋ ಲವಃ ಶೃಣ್ವನ್ ಪುರಾಣಂ ಪಪ್ರಚ್ಛ ಶ್ರೋತುಂ ಸರ್ವಾನ್ ಜನಾನ್ ಗುರುಂ. ಒಮ್ಮೆ ಲವ ವಸಿಷ್ಠರ ಎದುರು ಕೂತ್ಕೊಂಡಿದ್ದ. ಪುರಾಣವನ್ನು ಕೇಳ್ತಾ ಕೂತ್ಕೊಂಡಿದ್ದ. ನಿತ್ಯ ಪುರಾಣ ಕೇಳ್ತಿದ್ರು ಅವರು ಅಂತಿತ್ತು. ಬೆಳಗಿನ ಹೊತ್ತು ಮತ್ತು ಸಾಯಂಕಾಲದ ಹೊತ್ತು 2 ಹೊತ್ತು ಪುರಾಣ ಶ್ರವಣ ಮಾಡ್ತಿದ್ರು, ಸತ್ಯಾಸ್ತ್ರ ಶ್ರವಣ ಮಾಡ್ತಿದ್ರು ಗುರುವಿನ ಮುಖದಿಂದ ಅಂತಿತ್ತು. ಹಾಗೆ ಕೇಳುವಾಗ ಜನರಿಗೂ ಎಲ್ಲರಿಗೂ ತಿಳಿಯಬೇಕು ಅನ್ನೋ ಉದ್ದೇಶದಿಂದ ಒಂದು ಸಂಗತಿಯನ್ನು ಕೇಳಿದ. ಗುರುಗಳೇ, ಒಂದು ಸಂಗತಿ ಕೇಳಬೇಕು ಅಂತ ಅಪೇಕ್ಷೆ ಇದೆ. ಭೂಲೋಕದ ಜನರು ಏನನ್ನೇ ಬರೆಯುವಾಗ ಒಂದು ಪತ್ರ ಅಥವಾ ಒಂದು ಮನೆಯಲ್ಲಿರುವಂಥ ದಾಖಲೆಗಳು ಅಥವಾ ಮತ್ತೊಂದೇ ತಮ್ಮ ಶಾಲೆಗೆ ಹೋಗುವಂಥ ಮಕ್ಕಳು ತಮ್ಮ ಪಾಠದ ಪುಸ್ತಕ ಎಲ್ಲ ಕಡೆ ಶ್ರೀರಾಮ ಅಂತ ಹೀಗೆಲ್ಲ ಬರಿತಾ ಹೋಗ್ತಾರಲ್ಲ, ಇದಕ್ಕೇನು ಕಾರಣ? ಅದಕ್ಕೊಂದು ಹಿನ್ನೆಲೆ ಏನು? ಏಕತ್ರ ಲಿಖಿತೆ ಶ್ರೀ ಇತಿ ರಾಮೇತ್ಯೇಕತ್ರ ಲಿಖಿತೆ. ಅದಕ್ಕೆ ಕಾರಣ ಏನು? ಆಗ ವಸಿಷ್ಠರಾದ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದರು. ಹಿಂದೆ ಶ್ರೀರಾಮನ ಚರಿತ್ರೆಯನ್ನು ವ್ಯಾಸರು ಪ್ರತ್ಯೇಕವಾಗಿ ರಚನೆ ಮಾಡಿದರು. 18 ಪುರಾಣಗಳನ್ನು, ಉಪಪುರಾಣಗಳನ್ನೆಲ್ಲವನ್ನು ಕೂಡ ರಚನೆ ಮಾಡಿದರು. ಮತ್ತು ಷಟ್ಶಾಸ್ತ್ರಗಳನ್ನು ಸಾಂಖ್ಯ, ಯೋಗ, ನ್ಯಾಯ, ವಿಶೇಷಿಕ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ ಅನ್ನುವಂಥ ಷಡ್ದರ್ಶನಗಳನ್ನು ಕೂಡ ಅವರು ತಾವು ತಮ್ಮ ಶಿಷ್ಯರು ಇವರೆಲ್ಲರ ಮೂಲಕ ಪ್ರಚಾರ ಮಾಡಿಸಿದರು. ಆದರೆ ಇವೆಲ್ಲ ಬಂದಿದ್ದೂ ಕೂಡ ಮೂಲ ರಾಮನ ಚರಿತ್ರೆಯಿಂದಲೇ ಬಂದದ್ದು. ರಾಮನ ಚರಿತ್ರೆಯೇ ಇದಕ್ಕೆ ಮೂಲ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಶ್ರೀರಾಮ ಚರಿತಾದೇವ ಶ್ಲೋಕ ಮಾತ್ರ ಅಪೀಹಯತ್. ಶ್ಲೋಕ ಮಾತ್ರ ಒಂದು ಸಣ್ಣ ಶ್ಲೋಕ ಬಂದಿದ್ರು ಕೂಡ ಅದು ಮೂಲ ರಾಮನ ಚರಿತ್ರೆಯಿಂದಲೇ ಬಂದದ್ದು. ಇದನ್ನು ತಿಳಿಸ್ಲಿಕ್ಕಾಗಿ ಒಂದು ಕಡೆ ಶ್ರೀ ಅಂತ ಮತ್ತೊಂದು ಕಡೆ ರಾಮ ಅಂತ ಈಗ ಬರೀತಾರೆ. ಇದನ್ನು ನೋಡಿದರೆ ಒಂದು ಪುಟದಲ್ಲಿ ಶ್ರೀ ಮತ್ತೊಂದು ಪುಟದಲ್ಲಿ ರಾಮ ಅಂತ ಬರೀತಾರೆ ಅಂತ ಕಾಣಿಸ್ತದೆ. ಅದು ಈಗ ಬಳಕೆಯಲ್ಲಿರೋ ಪ್ರಕಾರ ಶ್ರೀರಾಮ ಅಂತ ಒಂದೇ ಬರೆದಿರ್ತಾರೆ. ಕೃತಮಸ್ತಿ ಪೃಥಕ್ ಭಿನ್ನಂ ಪುರಾ ವ್ಯಾಸಾದಿತಿ. ಈ ಕಾರಣಕ್ಕಾಗಿ ಲವನೇ ಆ ಶ್ರೀರಾಮ ಅಂತ ಅನ್ನೋದನ್ನ ಜಗತ್ತಿನಲ್ಲಿ ಎಲ್ಲರೂ ಕೂಡ ಬರೀತಾರೆ. ಮತ್ತು ಇನ್ನೊಂದು ಕಾರಣ ಇದೆ ಆ ಶ್ರೀರಾಮ ಅಂತ ಬರೆಯೋದಕ್ಕೆ. ಅದರಿಂದ ಒಂದು ಪ್ರಯೋಜನ ಇದೆ. ಅದೇನೆಂದ್ರೆ, ಅಶುದ್ಧಂ ಲಿಖಿತಂ ಯಚ್ಚಾಜ್ಞಾನತೋ ಭ್ರಾಂತಿತೋಪಿ ಹಿ ಪತ್ರಂ ಯಚ್ಚಾತಿ ಶುದ್ಧಂ ಹಿ ಭವತ್ವಿತಿ ಮನೀಷಯ. ಪತ್ರ ಬರೀರಿ, ದಾಖಲೆಗಳನ್ನು ನೀವು ಸಂಗ್ರಹ ಮಾಡಿರಿ, ಅಥವಾ ಮತ್ತೆ ಯಾವುದು ಅಭ್ಯಾಸ ಮಾಡುವಂಥ ಪ್ರಸಂಗದಲ್ಲಿ ಬಂದಾಗಲಿ ಅಶುದ್ಧವಾದನ್ನೇನಾದರೂ ಬರೆದರೆ, ಓದಿದರೆ, ಭ್ರಾಂತಿ ಮೂಲಕವಾಗಿ ಏನಾದರೂ ತಪ್ಪು ಮಾಡಿದರೆ ಅದೆಲ್ಲವೂ ಕೂಡ ಶ್ರೀರಾಮ ಅಂತ ಬರೆದ ಪುಣ್ಯದ ಪ್ರಭಾವದಿಂದ ಆ ಅಶುದ್ಧಿ ದೋಷ ಎಲ್ಲವೂ ಕೂಡ ತೊಳೆದು ಹೋಗಲಿ ಅನ್ನೋ ಕಾರಣಕ್ಕಾಗಿ ಹೀಗೆ ಮಾಡ್ತಾರೆ. ಯದಂಕಿತಂ ಶ್ರೀರಾಮ ಇತಿ ನಾಮ್ನಾ ಪತ್ರಂ ತು ಲೇಖಕೈ ಜ್ಞೇಯಂ ಸತ್ಯಾತಿ ಶುದ್ಧಂ ಹಿ ಗತದೋಷಸ್ತು ಲೇಖಕ. ಲೇಖಕ ಅದರ ಮೂಲಕವಾಗಿ ಎಲ್ಲ ದೋಷಗಳನ್ನು ಕಳ್ಕೋತಾನೆ.
ಭವತ್ಯತ್ರ ಜಗತ್ಯಾಂ ಹಿ ಸತ್ಯಂ ಲವ ವದಾಮ್ಯಹಂ. ದೋಷ ಎಲ್ಲೂ ಕಳೆದು ಹೋಗ್ತದೆ ಅಂತ ಅನ್ನೋದನ್ನು ನೀನು ಲವ ತಿಳ್ಕೊಳ್ಬೇಕು. ಹೀಗೆ ಗುರುಗಳು ಲವನಿಗೆ ಹೇಳಿದರು. ಸಂದೇಹವನ್ನು ಪರಿಹಾರ ಮಾಡಿಕೊಂಡು ಲವ ಸಂತೋಷಪಟ್ಟ. ಅಂತ ಗುರುಗಳಾದ ವಸಿಷ್ಠರು ಆ ಲವನಿಗೆ ಶ್ರೀರಾಮ ಅನ್ನುವಂಥ ತಲೆ ಬರಹ ಏನಿದೆ ಅದರ ಉಪಯುಕ್ತತೆ ಏನು ಅಂತ ಅನ್ನೋದನ್ನು ವಿವರಿಸಿ ಹೇಳಿದರು ಅನ್ನೋದಕ್ಕೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.